ಹಾಯ್ ಹಲೋ ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಉಮೇಶ್ ಎನ್ವಿ. ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಎಕನಾಮಿಕ್ಸ್ ಪ್ಲಾನಿಂಗ್ ಪ್ಲಾಟ್ಫಾರ್ಮ್ ಯೂಟ್ಯೂಬ್ ವೇದಿಕೆಯ ಮುಖಾಂತರವಾಗಿ ಅರ್ಥಶಾಸ್ತ್ರ. ಬಂಧುಗಳೇ, ಈ ದಿನ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿರುವ ಅನುಭೋಗಿಯ ವರ್ತನೆ ಸಿದ್ಧಾಂತದಲ್ಲಿ ಕಂಡು ಬರುವಂತಹ ಸ್ಥಾನ ಸೂಚಕ ದೃಷ್ಟಿಕೋನವನ್ನ ಈ ದಿನ ನೋಡೋಣ. ಹಿಂದಿನ ಕ್ಲಾಸ್ ನಲ್ಲಿ ನಾನು ಮಾರ್ಷಲ್ ರವರ ಸಂಖ್ಯಾಸೂಚಕ ದೃಷ್ಟಿಕೋನವನ್ನ ಹಿಂದಿನ ಕ್ಲಾಸ್ ನಲ್ಲಿ ಹೇಳಿದ್ದೀನಿ. ಯಾರು ಇದುವರೆಗೂ ಆ ಕ್ಲಾಸ್ ಅನ್ನ ನೋಡಿಲು ಆದಷ್ಟು ಬೇಗ ಈ ವಿಡಿಯೋದ ಕೆಳಗೆ ಅದರ ಒಂದು ಲಿಂಕ್ ಅನ್ನ ಹಾಕಿರ್ತೀನಿ. ತಾವು ಕೂಡ ಆ ಒಂದು ವಿಡಿಯೋದ ಸದುಪಯೋಗವನ್ನು ಪಡಿಸಿಕೊಳ್ಳಿ ಅಂತ ಹೇಳ್ತಾ, ಬಂಧುಗಳೇ, ಮಾರ್ಷಲ್ ರವರ ಸಂಖ್ಯಾಸೂಚಕ ದೃಷ್ಟಿಕೋನ ಅಂದ್ರೆ ಹಿಂದಿನ ಕ್ಲಾಸ್ ನಲ್ಲಿ ಇಳಿಮುಖ ಸೀಮಾಂತ ದೃಷ್ಟಿಕೋನ ನಿಯಮ ಆಗಿರಬಹುದು, ಸಮ ಸೀಮಾಂತ ದೃಷ್ಟಿಕೋನ ನಿಯಮ ಆಗಿರಬಹುದು, ಅದೇ ರೀತಿಯಾಗಿ ಅನುಭೋಗಿಯ ಮಿಗುತಿಯ ಪರಿಕಲ್ಪನೆ ಆಗಿರಬಹುದು, ಮೌಲ್ಯದ ವಿರೋಧಾಭ್ಯಾಸವನ್ನು ಕೂಡ ಹಿಂದಿನ ಕ್ಲಾಸ್ ನಲ್ಲಿ ಹೇಳಿದ್ದೀನಿ. ಯಾರು ಇದುವರೆಗೂ ನೋಡಿಲು ಆದಷ್ಟು ಬೇಗ ನೋಡಿ ಅಂತ. ಬಂಧುಗಳೇ, ಈ ದಿನ ಸ್ಥಾನ ಸೂಚಕ ದೃಷ್ಟಿಕೋನವನ್ನ ನೋಡ್ತಾ ಹೋಗೋಣ. ಏನು ಸ್ಥಾನ ಸೂಚಕ ದೃಷ್ಟಿಕೋನ ಅಂದ್ರೆ ನಾವೇನು ಆದ್ಯತೆ ಅಂತ ಏನ್ ಕರಿತೇವಲ್ಲ, ಪ್ರಿಫರೆನ್ಸ್ ಅಂತ ಏನ್ ಕರಿತೇವಲ್ಲ, ಆ ರೀತಿಯಾಗಿ ನಾವೇನಾದ್ರೂ ದೃಷ್ಟಿಕೋನವನ್ನ ಅಳತೆ ಮಾಡಿದ್ದೇ ಆದಲ್ಲಿ ಅದನ್ನ ಸ್ಥಾನ ಸೂಚಕ ದೃಷ್ಟಿಕೋನ ಅಂತ ಕರಿತೇವೆ. ಏನಂದ್ರೆ ನಾವೇನು ಒಂದು ಕಾಲೇಜು ಅಥವಾ ಒಂದು ಶಾಲೆಯಲ್ಲಿ ಏನಾದ್ರೂ ಫಂಕ್ಷನ್ ಮಾಡ್ತಾ ಇರುವಾಗ ಆ ಫಂಕ್ಷನ್ ನಲ್ಲಿ ಒಂದು ಕ್ರೀಡೆಯನ್ನ ಆಯೋಜನೆ ಮಾಡಿರ್ತೇವೆ. ಆ ಕ್ರೀಡೆಯನ್ನ ಆಯೋಜನೆ ಮಾಡಿದಾಗ ಫಸ್ಟ್, ಸೆಕೆಂಡ್, ಥರ್ಡ್ ಅಂತ ಏನು ಪ್ರೈಸ್ ಕೊಡ್ತೇವಲ್ಲ, ಆ ರೀತಿಯಾಗಿ ಆದ್ಯತೆಗಳ ಮುಖಾಂತರವಾಗಿ ನಾವೇನಾದ್ರೂ ದೃಷ್ಟಿಕೋನವನ್ನ ಅಳತೆ ಮಾಡಿದ್ದೆ ಆದಲ್ಲಿ ಅದನ್ನ ಸ್ಥಾನ ಸೂಚಕ ದೃಷ್ಟಿಕೋನ ಅಂತ ಕರಿತೀವಿ. ಯಾಕೆ ಈ ಸ್ಥಾನ ಸೂಚಕ ದೃಷ್ಟಿಕೋನ ಅನ್ನೋದು ಕಂಡು ಬರುತ್ತೆ ಅಂತ ಆದ್ರೆ, ಮಾರ್ಷಲ್ ರವರ ಸಂಖ್ಯಾಸೂಚಕ ದೃಷ್ಟಿಕೋನದಲ್ಲಿ ಕೆಲವೊಂದು ಲೋಪದೇಶಗಳು ಕಂಡು ಬರ್ತಾವೆ. ಆ ಲೋಪದೇಶಗಳನ್ನ ಆಧಾರವಾಗಿ ಇಟ್ಕೊಂಡು ಅನೇಕ ಅರ್ಥಶಾಸ್ತ್ರಜ್ಞರು ಅದನ್ನ ಅಲ್ಲಗಳಿತಾರೆ, ಟೀಕಿಸುತ್ತಾರೆ. ಆ ಉದ್ದೇಶದಿಂದಾಗಿ ಹೊಸದಾಗಿ ಬಂದಂದ್ರೆ ಸ್ಥಾನ ಸೂಚಕ ದೃಷ್ಟಿಕೋನ. ಅಲ್ಲಿ ಏನ್ ಮಾಡಿರ್ತೀವಿ, ಸಂಖ್ಯಾಸೂಚಕ ದೃಷ್ಟಿಕೋನದಲ್ಲಿ ದೃಷ್ಟಿಗುಣವನ್ನ ಅಳೆಯಲು ಸಾಧ್ಯ ಅಂತ ಹೇಳಿರ್ತೀವಿ. ಬಟ್ ಇಲ್ಲಿ ದೃಷ್ಟಿಗುಣವನ್ನ ಅಳೆಯಲು ಸಾಧ್ಯವಿಲ್ಲ ಅಂತ ಈ ಒಂದು ಸ್ಥಾನ ಸೂಚಕ ದೃಷ್ಟಿಕೋನದಲ್ಲಿ ಹೇಳಿರ್ತೀವಿ. ಅದೇ ರೀತಿಯಾಗಿ ಇನ್ನೊಂದೇನಪ್ಪಾ ಅಂತ ಆದ್ರೆ, ಅಲ್ಲಿ ಹೋಲಿಕೆ ಇರ್ತೈತಿ ಅಂತ. ಸಂಖ್ಯಾಸೂಚಕ ದೃಷ್ಟಿಕೋನದಲ್ಲಿ ಒಂದನ್ನೊಂದು ಹೋಲಿಕೆ ಮಾಡ್ತೇವೆ, ಬಟ್ ಇಲ್ಲಿ ಹೋಲಿಕೆನ ಮಾಡ್ತೇವೆ. ಬಟ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ, ಸಂಖ್ಯಾಸೂಚಕ ದೃಷ್ಟಿಕೋನದಲ್ಲಿ ಅನುಭೋಗಿಯ ವರಮಾನವನ್ನ ಪರಿಗಣನೆ ಮಾಡಿರುವುದಿಲ್ಲ. ಆದ್ರೆ ಸ್ಥಾನ ಸೂಚಕ ದೃಷ್ಟಿಕೋನದಲ್ಲಿ ಅನುಭೋಗಿಯ ವರಮಾನವನ್ನ ಪರಿಗಣನೆ ಮಾಡಿರ್ತೇವೆ. ಅರ್ಥ ಆಯ್ತು? ಸಂಖ್ಯಾಸೂಚಕ ದೃಷ್ಟಿಕೋನಕ್ಕೂ ಮತ್ತು ಸ್ಥಾನ ಸೂಚಕ ದೃಷ್ಟಿಕೋನಕ್ಕೂ ಏನ್ ವ್ಯತ್ಯಾಸ ಅಂತ ಗೊತ್ತಾಯ್ತಲ್ಲ. ಈಗ ಸ್ಥಾನ ಸೂಚಕ ದೃಷ್ಟಿಕೋನ, ಈ ಸ್ಥಾನ ಸೂಚಕ ದೃಷ್ಟಿಕೋನವನ್ನ ಮೊಟ್ಟ ಮೊದಲ ಬಾರಿಗೆ ತಿಳಿಸ್ಕೊಟ್ಟಂತಹ ವ್ಯಕ್ತಿ ಅಂದ್ರೆ ಅದು ಎಡ್ಜ್ವರ್ತ್ ಅಂತ. ಈ ಎಡ್ಜ್ವರ್ತ್ ಅನ್ನವ ಮೊಟ್ಟ ಮೊದಲ ಬಾರಿಗೆ ಸ್ಥಾನ ಸೂಚಕ ದೃಷ್ಟಿಕೋನವನ್ನ ತಿಳಿಸ್ಕೊಡ್ತಾನು. ತದನಂತರ ಇವನ ನಂತರ ಇದನ್ನ ಸ್ವಲ್ಪ ಅಭಿವೃದ್ಧಿಪಡಿಸಿದಂತಹ ವ್ಯಕ್ತಿ ಅಂದ್ರೆ ಇರ್ವಿಂಗ್ ಫಿಶರ್ ಅಂತ. ಈ ಇರ್ವಿಂಗ್ ಫಿಶರ್ ಎಡ್ಜ್ವರ್ತ್ ಗಿಂತ ಸ್ವಲ್ಪ ಸುಧಾರಿಸಿದ ರೀತಿಯಲ್ಲಿ ಈ ಸ್ಥಾನ ಸೂಚಕ ದೃಷ್ಟಿಕೋನವನ್ನ ತಿಳಿಸಿಕೊಡ್ತಾನು. ತದನಂತರವಾಗಿ ಈ ಇರ್ವಿಂಗ್ ಫಿಶರ್ ಆದ್ಮೇಲೆ ಈ ಒಂದು ನಾವು ಸಂಖ್ಯಾಸೂಚಕ ದೃಷ್ಟಿಕೋನವನ್ನ ಅಂಕಿ ಸಂಖ್ಯೆಗಳ ಮುಖಾಂತರವಾಗಿ ದೃಷ್ಟಿಕೋನವನ್ನ ಯಾವ ರೀತಿ ಅಳೆಯುವುದು ಅಂತ ಹೇಳಿದೀವಿ. ಇಲ್ಲಿ ಏನಾಗುತ್ತೆ, ಈ ಸ್ಥಾನ ಸೂಚಕ ದೃಷ್ಟಿಕೋನದಲ್ಲಿ ರೇಖೆಗಳ ಮುಖಾಂತರವಾಗಿ ಒಂದು ರೇಖಾಚಿತ್ರವನ್ನು ಇಟ್ಕೊಂಡು ನಾವು ಈ ದೃಷ್ಟಿಕೋನವನ್ನ ನಾವೇನ್ ಮಾಡ್ತೀವಿ, ಅಧ್ಯಯನ ಮಾಡ್ತೀವಿ. ಆ ರೇಖೆಯನ್ನ ಮತ್ತು ಆ ರೇಖೆಗೆ ಏನಂತ ಕರೀತಾರಪ್ಪ ಅಂದ್ರೆ ಐಸಿ ರೇಖೆ ಅಂತ ನಾವು ಶಾರ್ಟ್ಕಟ್ ನಲ್ಲಿ ಕರಿತೇವೆ. ಏನು ಐಸಿ ರೇಖೆ ಅಂತ. ಐಸಿ ರೇಖೆ ಅಂದ್ರೆ ಇಂಡಿಫರೆನ್ಸ್ ಕರ್ವ್ ಅಂತ. ಇಂಡಿಫರೆನ್ಸ್ ಕರ್ವ್ ಅಥವಾ ಔದಾಸೀನ್ಯ ವಕ್ರರೇಖೆ ಅಂತಾನು ಕೂಡ ಕರಿತೇವೆ. ಅದೇ ರೀತಿಯಾಗಿ ಇದನ್ನ ಉಪೇಕ್ಷಿತ ರೇಖೆ ಅಂತಾನು ಕೂಡ ಕರಿತೇವೆ. ಐಸಿ ರೇಖೆ ಅಂದ್ರೂ ಕೂಡ ಒಂದೇ, ಉಪೇಕ್ಷಿತ ರೇಖೆ ಅಂದ್ರೂ ಕೂಡ ಒಂದೇ, ಅದೇ ರೀತಿಯಾಗಿ ಇಂಡಿಫರೆನ್ಸ್ ಕರ್ವ್ ಅಂದ್ರೂ ಕೂಡ ಒಂದೇ. ಈಗ ಹೆಂಗ ನಾವು ಇದು ಇಂಗ್ಲಿಷ್ ನಲ್ಲಿ ಸುಲಭ ನಮ್ಮ ಹುಡುಗರಿಗೆಲ್ಲ. ಯಾಕಪ್ಪ ಎಕನಾಮಿಕ್ಸ್ ಇಂಗ್ಲಿಷ್ ನಲ್ಲಿ ಸುಲಭ ಅಂದ್ರೆ, ಇಲ್ಲಿ ಇಂಗ್ಲಿಷ್ ನಲ್ಲಿ ಇಂಡಿಫರೆನ್ಸ್ ಕರ್ವ್ ಅಂತ ಅಷ್ಟೇ ಇರುತ್ತೆ. ಬಟ್ ಕನ್ನಡದಲ್ಲಿ ಉಪೇಕ್ಷಿತ ರೇಖೆ ಅಂತ ಆಗಿರ್ಬೋದು, ಉದಾಸೀನ ವಕ್ರರೇಖೆ ಅಂತ ಬೇರೆ ಬೇರೆ ಹೆಸರಿಂದ ನಾವು ಕರಿತೀವಿ. ಅದಕ್ಕೆ ಹೇಳೋದು ಇಂಗ್ಲಿಷ್ ಹೆಂಗಂದ್ರೆ ಅಂಕಲ್ ಅಂದ್ಬಿಡೋದಪ್ಪ. ಹೆಂಗಂದ್ರೆ ಸಂಬಂಧಗಳನ್ನ ಹೇಳೋ ಹೊತ್ತಿಗೆ ಅಂಕಲ್ ಅಂದ್ಬಿಡೋದು. ಮಗಳಿದ್ರೆ ಮಾವ ಅಂತಾರ ತಿಳ್ಕೊಳ್ಳಿ, ಮಗಳಿಲ್ಲ ಅಂದ್ರೆ ಕಾಕಾರ ಅಂತ ತಿಳ್ಕೊಳ್ಳಿ, ಅಥವಾ ದೊಡ್ಡಪ್ಪ ಅಂತಾರ ತಿಳ್ಕೊಳ್ಳಿ. ಹೌದಿಲ್ಲ? ಆ ರೀತಿಯಾಗಿ ಇಂಗ್ಲಿಷ್ ನಲ್ಲಿ ಏನಪ್ಪಾ ಅಂದ್ರೆ ಐಸಿ ಅಂದ್ರೆ ಇಂಡಿಫರೆನ್ಸ್ ಕರ್ವ್, ಇದನ್ನ ಶಾರ್ಟ್ಕಟ್ ನಲ್ಲಿ ಐಸಿ ಅಂತ ಕರಿತೀವಿ. ಈ ಐಸಿ ರೇಖೆಯನ್ನ ಮೊಟ್ಟ ಮೊದಲ ಬಾರಿಗೆ 1906ರಲ್ಲಿ ಈ ಐಸಿ ರೇಖೆಯನ್ನ, ಔದಾಸೀನ ವಕ್ರರೇಖೆಯನ್ನ, ಉಪೇಕ್ಷಿತ ರೇಖೆಯನ್ನ ಪ್ಯಾರಟೋ ಅವರು ನಮಗೆ ಮೊಟ್ಟ ಮೊದಲ ಬಾರಿಗೆ ತಿಳಿಸಿಕೊಡ್ತಾರೆ. ತದನಂತರವಾಗಿ ಇದನ್ನ ಕ್ರಮವಾಚಕದ ಮೂಲಕ ನಮಗೆ ಮೊಟ್ಟ ಮೊದಲ ಬಾರಿಗೆ ಸ್ಲಿಟಸ್ಕಿ ಅನ್ನೋ ಅಂದ್ರೆ 1915ರಲ್ಲಿ ಸ್ಲಿಟಸ್ಕಿ ಅನ್ನವ ಈ ಒಂದು
ಕ್ರಮವಾಚಕದ ಮೂಲಕ ಈ ತುಷ್ಟಿಗುಣವನ್ನ ಅಳತೆ ಮಾಡಲು ನಮಗೆ ಸಹಾಯಕವಾಗಿ ತಿಳಿಸಿಕೊಡ್ತಾನೆ. ಅರ್ಥಾತ್ ಮೊಟ್ಟ ಮೊದಲ ಬಾರಿಗೆ ಸ್ಥಾನಸ್ಥಿಕ ತುಷ್ಟಿಗುಣವನ್ನ ಎಡ್ಜ್ವರ್ತ್ ಅನ್ನುವ ತಿಳಿಸಿಕೊಡ್ತಾನೋ ಅದನ್ನ ಎಡ್ಜ್ವರ್ತ್ಗಿಂತ ಸ್ವಲ್ಪ ಸುಧಾರಿಸಿದ ರೀತಿಯಲ್ಲಿ ಇರ್ವಿಂಗ್ ಫಿಶರ್ ಅವರು ಹೇಳ್ಕೊಡ್ತಾರೆ. ಈ ಇರ್ವಿಂಗ್ ಫಿಶರ್ ನ ನಂತರವಾಗಿ ಈ ಒಂದು ರೇಖಾಚಿತ್ರದ ಮೂಲಕ ಈ ಸಾಂಸ್ಥಿಕ ತುಷ್ಟಿಗುಣವನ್ನ ಅಳತೆ ಮಾಡಲು ಮೊಟ್ಟ ಮೊದಲ ಬಾರಿಗೆ ಐಸಿ ರೇಖೆ ಅಂತ ಕರಿತೇವಲ್ಲ, ಈ ಉದಾಸೀನ ವಕ್ರರೇಖೆ ಅಥವಾ ಉಪೇಕ್ಷಿತ ರೇಖೆ ಅಂತ, ಇದನ್ನ 1906ರಲ್ಲಿ ಪ್ಯಾರಟೋ ಅನ್ನೋರು ತಿಳಿಸಿಕೊಡ್ತಾರೆ. ಇದನ್ನ ಕ್ರಮವಾಚಕದ ಮೂಲಕವಾಗಿ 1915ರಲ್ಲಿ ಸ್ಲೇಟಸ್ಕಿ ಅವರು ಕ್ರಮವಾಚಕದ ಮೂಲಕ ನಮಗೆ ತುಷ್ಟಿಗುಣವನ್ನು ಅಳತೆ ಮಾಡಲು ತಿಳಿಸಿಕೊಡ್ತಾರೆ. ತದನಂತರವಾಗಿ ಇವರೆಲ್ಲ ಆದ್ಮೇಲೆ ಇದನ್ನ ಅತ್ಯಂತ ಆಧುನಿಕವಾಗಿ ಅತ್ಯಂತ ಬಲಿಷ್ಠವಾಗಿ ಅಭಿವೃದ್ಧಿಪಡಿಸಿದಂತಹ ವ್ಯಕ್ತಿ ಅಂದ್ರೆ ಹಿಗ್ಸ್ ಅಂತ ಬರ್ತಾರೆ. ಅರ್ಥಾತ್ ಆರ್ಜೆ ಹಿಗ್ಸ್ ಅಂತ ಕರಿತೇವೆ ಅವ್ರನ್ನ, ಆರ್ಜೆ ಹಿಗ್ಸ್ ಅಂತ. ಇನ್ನೊಬ್ಬ ಅರ್ಥಶಾಸ್ತ್ರಜ್ಞ ಬರ್ತಾನ, ಆತ RJD ಅಲೆನ್ಸ್ ಅಂತ. RJD ಅಲೆನ್ ಅಂತ ಅರ್ಥ ಆಯ್ತು. ಆದ್ಮೇಲೆ ಇರ್ವಿಂಗ್ ಫಿಶರ್ ಬರ್ತಾರ, ಅಭಿವೃದ್ಧಿಪಡಿಸ್ತಾನ. ಅದನ್ನ ರೇಖಾಚಿತ್ರದಿಂದ ಸಾಂಸ್ಥಿಕ ದೃಷ್ಟಿಕೋನ ರೇಖಾಚಿತ್ರದ ಮೂಲಕ ನಮಗೆ ತಿಳ್ಕೊಳ್ಳಲಿಕ್ಕೆ ಐಸಿ ರೇಖೆ ಅನ್ನೋದನ್ನ ಉದಾಸೀನ ವಕ್ರರೇಖೆ ಅನ್ನೋದನ್ನ 1906ರಲ್ಲಿ ಪ್ಯಾರಟೋ ಅವರು ಪರಿಚಯ ಮಾಡ್ತಾರೋ. ಕ್ರಮವಾಚಕದ ಮೂಲಕ ಅಧ್ಯಯನ ಮಾಡ್ಲಿಕ್ಕೋಸ್ಕರ 1915ರಲ್ಲಿ ಸ್ಲೇಟಸ್ಕಿ ಅನ್ನು ತಿಳಿಸಿಕೊಡ್ತಾನೆ. ಇವರೆಲ್ಲ ಆದ ನಂತರ ಇದನ್ನ ಅತ್ಯಂತ ಆಧುನಿಕವಾಗಿ ಅತ್ಯಂತ ಒಂದು ಸುಧಾರಿಸಿದ ರೀತಿಯಲ್ಲಿ RJ ಹಿಗ್ಸ್ ಮತ್ತು RJD ಅಲೆನ್ ಅನ್ನೋರು ಈ ಒಂದು ಸ್ಥಾನಸೂಚಕ ದೃಷ್ಟಿಕೋನವನ್ನ ತಿಳಿಸಿಕೊಡ್ತಾರೆ. ಈ ಸ್ಥಾನಸೂಚಕ ದೃಷ್ಟಿಕೋನದಲ್ಲಿ ಈ ಔದಾಸೀನ ವಕ್ರರೇಖೆ ಅಂತ ಬರುತ್ತಲ್ಲ, ಈ ಔದಾಸೀನ ವಕ್ರರೇಖೆ ಅಂತ ಬಂತಪ್ಪ ಅಂದ್ರೆ ಅದು RJ ಹಿಗ್ಸ್ ಮತ್ತು RJD ಅಲೆನ್ಸ್ ಅಂತ ನಾವು ಕರಿಬೇಕಾಗುತ್ತೆ. ಅರ್ಥಾತ್ ಔದಾಸೀನ ವಕ್ರರೇಖೆ ಅಂತ ಯಾರ್ದು ಅಂತ ಬಂತು ಅಂದ್ರೆ RJD ಹಿಗ್ಸ್ ಮತ್ತು RJD ಅಲೆನ್ಸ್ ಅಂತ ಹೇಳ್ಬೇಕು. ಆದ್ರೆ ಮೊಟ್ಟ ಮೊದಲ ಬಾರಿಗೆ ತಿಳಿಸಿಕೊಟ್ಟಂತ ವ್ಯಕ್ತಿ ಅಂತ ಯಾರಾದ್ರೂ ಕೇಳಿದ್ರೆ ಐಸಿ ರೇಖೆ ಅಂತ ಮೊಟ್ಟ ಮೊದಲ ಬಾರಿ ತಿಳಿಸಿಕೊಟ್ಟವರು 1906ರಲ್ಲಿ ಪ್ಯಾರಟೋ ಅನ್ನೋರು. ಅರ್ಥಾತ್ ನೆಕ್ಸ್ಟ್ ನಾವು ಉದಾಸೀನ ವಕ್ರರೇಖೆಯನ್ನ ನೋಡ್ತಾ ಹೋಗೋಣ. ಏನು ಔದಾಸೀನ ವಕ್ರರೇಖೆ ಅಥವಾ ಐಸಿ ರೇಖೆ ಅಂತ ಕೂಡ ಕರಿತೀವಿ. ಈ ಔದಾಸೀನ ವಕ್ರರೇಖೆ ಅಂದ್ರೆ ಏನಪ್ಪಾ ಅಂದ್ರೆ ಒಂದೇ ಮಟ್ಟದ ತೃಪ್ತಿಯನ್ನ ನೀಡುವಂತಹ 2 ಅಥವಾ 2ಕ್ಕಿಂತ ಹೆಚ್ಚು ಸರಕುಗಳ ವಿವಿಧ ಸಂಯೋಜನೆಯನ್ನ ತೋರಿಸುವ ರೇಖೆಯನ್ನ ಔದಾಸೀನ ವಕ್ರರೇಖೆ ಅಂತ ಕರಿತೀವಿ. ಏನು ಒಂದೇ ಮಟ್ಟದ ಯಾವುದೇ ಈ ಒಂದು ರೇಖಾಚಿತ್ರ ಇದೆ ಅಂದ್ರೆ ಈ ರೇಖಾಚಿತ್ರದ ಯಾವುದೇ ಬಿಂದುವನ್ನು ತಗೊಂಡ್ರು ಕೂಡ ನಮಗೇನಾಗಿರ್ಬೇಕು, ಇಲ್ಲಿ ಅಷ್ಟೇ ತುಷ್ಟಿಗುಣ ಸಿಗಬೇಕು, ಇಲ್ಲಿ ಅಷ್ಟೇ ತುಷ್ಟಿಗುಣ ಸಿಗಬೇಕು, ಇಲ್ಲಿ ಅಷ್ಟೇ ತುಷ್ಟಿಗುಣ ಸಿಗಬೇಕು, ಇಲ್ಲಿ ಅಷ್ಟೇ ತುಷ್ಟಿಗುಣ ಸಿಗಬೇಕು. ಯಾವುದೇ ಬಿಂದುವನ್ನು ತಗೊಂಡ್ರು ಕೂಡ ನಮ್ಗೇನಾಗುತ್ತೆ, ತುಷ್ಟಿಗುಣ ಅನ್ನೋದು ಒಂದೇ ಮಟ್ಟದಾಗಿರ್ಬೇಕು. ಆ ರೀತಿ ಒಂದೇ ಮಟ್ಟದ ತುಷ್ಟಿಗುಣವನ್ನ ತಿಳಿಸುವ 2 ಅಥವಾ ಇಲ್ಲೊಂದು ಮಾವಿನ ಹಣ್ಣನ್ನು ತಗೊಂಡಿದ್ದೇನೆ ಅಂದ್ರ ಇಲ್ಲೇ ಬಾಳೆಹಣ್ಣನ್ನ ತಗೊಳ್ತೇನೆ. ಅರ್ಥ ಆಯ್ತು. 2 ಅಥವಾ 2ಕ್ಕಿಂತ ಹೆಚ್ಚು ಸರಕುಗಳ ಅನ್ನು ಒಳಗೊಂಡಿರುವ ವಿವಿಧ ಸಂಯೋಜನೆಗಳನ್ನ ತೋರಿಸುವಂತಹ ರೇಖೆಯನ್ನ ಔದಾಸೀನ ವಕ್ರರೇಖೆ ಅಂತ ಕರಿತೀವಿ. ತದನಂತರವಾಗಿ ಈ ಔದಾಸೀನ ವಕ್ರರೇಖೆಯ ಕೆಲವೊಂದು ಊಹೆಗಳು ಅಂತ ಕರಿತೀವಿ ಅಥವಾ ಕಲ್ಪನೆಗಳು ಅಂತ ಕರಿತೀವಿ. ಯಾವುದೇ ಒಂದು ಸಿದ್ಧಾಂತವನ್ನ ರೂಪಿಸಬೇಕಾದ್ರೆ ಅರ್ಥಶಾಸ್ತ್ರಜ್ಞರು ಕೆಲವೊಂದು ಊಹೆಗಳ ಮುಖಾಂತರವಾಗಿ ಕೆಲವೊಂದು ಕಲ್ಪನೆಗಳ ಮುಖಾಂತರವಾಗಿ ಸಿದ್ಧಾಂತಗಳನ್ನು ರೂಪಿಸ್ತಾರೆ. ಅದೇ ರೀತಿಯಾಗಿ ಔದಾಸೀನ ವಕ್ರರೇಖೆಯನ್ನ ರೂಪಿಸುವಂತ ಸಂದರ್ಭದಲ್ಲಿ ಕೆಲವು ಊಹೆಗಳು ಅಥವಾ ಕೆಲವೊಂದು ಕಲ್ಪನೆಗಳ ಆಧಾರದ ಮೇಲೆ ಔದಾಸೀನ ವಕ್ರರೇಖೆಯನ್ನ ರೂಪಿಸಲಾಗಿದೆ. ಏನು ಕಲ್ಪನೆ ಅಂತ ಅಂದ್ರೆ ಅನುಭೋಗಿಯು ಯಾವಾಗಲೂ ಏನಾಗಿರಬೇಕು, ವಿವೇಚನಾಶೀಲನಾಗಿರ್ಬೇಕು ಅಂತ. ಯಾವ್ದಾದ್ರು ಒಂದು ಹುಚ್ಚಿನ ಕೈಯಾಗಿ ಸಂತೆ ಮಾಡಕ್ ಕೊಡ್ತೀರಿ, ರೊಕ್ಕ ಕೊಟ್ಟು ಇಲ್ಲ ಅಂದ್ರೆ ಆ ವ್ಯಕ್ತಿಗೆ ಏನಾಗಿರ್ಬೇಕು, ಮಾರುಕಟ್ಟೆಯ ಬಗ್ಗೆ ಮಾಹಿತಿ ಅನ್ನೋದಿರ್ಬೇಕು ಅಂತ. ಮಾರುಕಟ್ಟೆಯ ಬೆಲೆಗಳ ಬಗ್ಗೆ ಆಗಿರ್ಬೋದು, ಮಾರುಕಟ್ಟೆಯ ಬಗ್ಗೆ ಆ ವ್ಯಕ್ತಿಗೆ ಏನಿರ್ಬೇಕು, ಒಂದು ಜ್ಞಾನ ಅನ್ನೋದಿರ್ಬೇಕು. ಅರ್ಥಾತ್ ಆ ರೀತಿಯಾಗಿ ಏನಾಗಿರ್ಬೇಕು, ಒಬ್ಬ ಅನುಭೋಗಿಯನ್ನು ವಿವೇಚನಾಶೀಲನಾಗಿರ್ಬೇಕು. ಅದೇ ರೀತಿಯಾಗಿ ಮಾರುಕಟ್ಟೆಯ ಬಗ್ಗೆ ಸಂಪೂರ್ಣ ಜ್ಞಾನ ಅನುಭೋಗಿಗೆ ಅನ್ನೋದು ಇರಬೇಕು. ಅದೇ ರೀತಿಯಾಗಿ ಅನುಭೋಗಿಯನ್ನ ಏನ್ ಮಾಡಬೇಕು, ಅಧಿಕ ತೃಪ್ತಿಯನ್ನ ಪಡೆಯುವ ನಿಟ್ಟಿನಲ್ಲಿ ತನ್ನ ಒಲವು ಅನ್ನೋದು ಇರಬೇಕು. ಅದೇ ರೀತಿಯಾಗಿ ಯಾವಾಗಲೂ ಔದಾಸೀನ ವಕ್ರರೇಖೆ ಬಲಕ್ಕೆ ಹೋದಂತೆ ಅಥವಾ ಮೇಲ್ಭಾಗಕ್ಕೆ ಹೋದಂತೆ ಹೆಚ್ಚಿನ ಮಟ್ಟದ ತೃಪ್ತಿಯನ್ನ ನೀಡುವಂತ ನಿಟ್ಟಿನಲ್ಲಿ ಇರಬೇಕು ಅನ್ನೋದು ಈ ಒಂದು ಔದಾಸೀನ ವಕ್ರರೇಖೆಯ ಪ್ರಮುಖ ಊಹೆಗಳು ಅಂತ ನಾವೆಲ್ಲ ಹೇಳಬಹುದು. ನೆಕ್ಸ್ಟ್ ಏನ್ ನೋಡ್ತಾ ಹೋಗೋಣ ಅಂದ್ರೆ ಈಗ ಔದಾಸೀನ ವಕ್ರರೇಖೆ ಅಥವಾ ಕಲ್ಪನೆ ಅಥವಾ ಊಹೆಗಳನ್ನ ನೋಡ್ತಿದ್ವಿ. ಈಗ ಔದಾಸೀನ ವಕ್ರರೇಖೆ ನೋಡೋಣ. ಮೊದಲಿಗೆ
ಅದನ್ನ ಕೋಷ್ಟಕದಿಂದ ನೋಡೋಣ. ಕೋಷ್ಟಕದ ಮುಖಾಂತರವಾಗಿ ರೇಖಾಚಿತ್ರವನ್ನು ನೋಡೋಣ. ರೇಖಾಚಿತ್ರ ಆದ್ಮೇಲೆ ಅದರ ಒಂದು ಲಕ್ಷಣಗಳು ಯಾವ ರೀತಿಯಾಗಿದೆ, ಉದಾಸೀನ ವಕ್ರರೇಖೆಯ ಲಕ್ಷಣಗಳನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕೋಷ್ಟಕವನ್ನ ನೋಡೋಣ. ಈಗ ನೋಡೋಣ, ಈ ಕಡೆ ಈ ಕಾಲಮ್ ನಲ್ಲಿ ಕೋಟಾಗಳನ್ನ ನೋಡೋಣ. ಕೋಟಾಗಳು ಅಂತ ಕೋಟಾ ಅಂತ ಅಷ್ಟೇ ಬರೀತೀನಿ. ಕೋಟಾಗಳು ಅಂದ್ರೆ ಏನು? ಕೋಟಾಗಳು ಅಂದ್ರೆ ಒಂದೇ, ಸಂಯೋಜನೆಗಳು ಅಂದ್ರೆ ಒಂದೇ. ಏನು ಸಂಯೋಜನೆ ಅಂದ್ರೆ ಎರಡು ಅಥವಾ ಎರಡು ಸರ್ಕುಗಳು. ಈ ಕಡೆ ನೋಡ್ರಿ, ಒಂದ್ ಕಡೆ ಮಾವಿನ ಈ ಒಂದು ಸಂಯೋಜನೆ ಅಂತ ಇದೆ ಅಂದ್ರೆ ಇಲ್ಲಿ ಮಾವಿನ ಹಣ್ಣು ಕೂಡ ಇರುತ್ತೆ, ಮತ್ತೆ ಬಾಳೆಹಣ್ಣು ಕೂಡ ಇರುತ್ತೆ, ಮತ್ತೇನಾದ್ರೂ ಬೇರೆ ಇನ್ನೊಂದು ಸರ್ಕು ಅದು ಕೂಡ ಇರುತ್ತೆ. ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಸರ್ಕುಗಳನ್ನು ಒಳಗೊಂಡಿರುವ ಒಂದು ಗುಂಪು ಅಂತ ಏನ್ ಕರಿತೇವಲ್ಲ, ಗುಂಪು ಅಂತ. ಆ ಗುಂಪನ್ನ ನಾವೇನು ಕರಿತೇವೆ ಅಂದ್ರೆ ಸಂಯೋಜನೆ ಅಂತ ಕರಿತೇವೆ, ಅಥವಾ ಕೋಟಾಗಳು ಅಂತ ಕೂಡ ಕರಿತೇವೆ. ಈ ಕಡೆ ನಾವೊಂದು ಮಾವನ್ನ ತಗೊಂತೇನೆ ಅಂತ ಇಟ್ಕೊಳ್ರಿ, ಮಾವು. ಈ ಕಡೆ ಬಾಳೆಹಣ್ಣನ್ನ ತಗೊಳ್ತೇನೆ ಅಂತ, ಬಾಳೆಹಣ್ಣ ತಗೊಳ್ತೇವೆ. ಈಗ ಕೋಟಾಗಳ ಸಂಖ್ಯೆ ನಾವು ಅಂದಾಜು ಮೇಲೆ ಹತ್ತಾ ಹೋಗ್ತೇನೆ. ಏನು ಕೋಟಾಗಳ ಸಂಖ್ಯೆ, ಒಂದು ಸಂಯೋಜನೆ ಅನ್ನೋದು ಎಷ್ಟಿದೆ ಅಂದ್ರೆ ಒಂದು 5 ಅಂತ ಇದಾವೆ ಅಂತ ಇಟ್ಕೊಳ್ಳೋಣ, 5 ಅಂತ. ಈ ಮಾವಿನ ಹಣ್ಣುಗಳ ಅಂದ್ರೆ ಡಜನ್ಗಳ ಮುಖಾಂತರವಾಗಿ ಇದನ್ನ ನಾವು ನೋಡ್ತಾ ಹೋಗೋಣ. ಡಜನ್ಗಳ ಮುಖಾಂತರವಾಗಿ ನೋಡೋಣ. ಮಾವು ನಮ್ ಕಡೆ ಪೂರ್ತಿ ಪ್ರಮಾಣ, ನಮ್ ಕಡೆ ನಾಲ್ಗೋಗಿ ಕಡೆ ಇರುವಂತಹ ಆದಾಯವನ್ನ ಪೂರ್ಣ ಪ್ರಮಾಣ ಖರ್ಚು ಮಾಡಿ ಏನ್ ಮಾಡಬಹುದು, ಒಂದು 40 ಡಜನ್ ಮಾವನ್ನ ಮತ್ತು 1 ಡಜನ್ ಬಾಳೆಹಣ್ಣನ್ನ ತಗೋಬಹುದು ಅಂತ ಇಟ್ಕೊಳ್ಳೋಣ. ಆಯ್ತಾ? ಅರ್ಥ. ನೆಕ್ಸ್ಟ್ ಏನ್ ಮಾಡೋಣ, ನಮಗೆ ಏನೋ ಹಬ್ಬ ಇದೆ ಮನೆಯಲ್ಲಿ, ಏನೋ ಒಂದು ಫಂಕ್ಷನ್ ಇದೆ, ಆ ಉದ್ದೇಶಕ್ಕಾಗಿ ನಮ್ಗೆ ಏನ್ ಬೇಕು, ಬಾಳೆಹಣ್ಣುಗಳ ಪ್ರಮಾಣ ಅನ್ನೋದು ಹೆಚ್ಚಿಗೆ ಬೇಕು. 1 ಡಜನ್ ಸಾಲೋದಿಲ್ಲ ಮನೆಯಲ್ಲಿ ಫಂಕ್ಷನ್ ಇರುವ ಉದ್ದೇಶದಿಂದಾಗಿ. ಆ ಉದ್ದೇಶಕ್ಕಾಗಿ ಏನ್ ಮಾಡ್ತೇವೆ, ಬಾಳೆಹಣ್ಣುಗಳ ಪ್ರಮಾಣವನ್ನ 1 ರಿಂದ 2 ಡಜನ್ ತಗೋಬೇಕಾಗ್ತು ಅಂತ ಆದಲ್ಲಿ ಏನ್ ಮಾಡ್ತೇವೆ, ಇನ್ನು 45 ನಾವು 35 ತಗೋಬೇಕಾಗುತ್ತೆ. ಯಾಕಂದ್ರೆ ನಮ್ ಕಡೆ ಇರುವಂತಹ ಆದಾಯ ಅನ್ನೋದು ಸೀಮಿತವಾಗಿರುತ್ತೆ. ಆ ಉದ್ದೇಶಕ್ಕಾಗಿ 35 ಡಜನ್ ಮಾವನ್ನ ಮತ್ತು 2 ಡಜನ್ ಬಾಳೆಹಣ್ಣನ್ನ ತಗೊಳ್ತೀವಿ. ಅರ್ಥಾತ್ ಇಲ್ಲಿ ಏನ್ ಮಾಡಿದೀವಪ್ಪ ಅಂತ ಆದ್ರೆ, 1 ಡಜನ್ ಬಾಳೆಹಣ್ಣನ್ನ ಹೆಚ್ಚಿಗೆ ಮಾಡುವಂತ ಉದ್ದೇಶಕ್ಕಾಗಿ 5 ಡಜನ್ ಏನ್ ಮಾಡ್ತೀವಿ, ಮಾವನ್ನ ಬಿಟ್ಕೊಟ್ಟಿವಿ. ಎದಕ್ ಬಿಟ್ಕೊಟ್ಟಿವಿ? ಬಾಳೆಹಣ್ಣಿಗೆ ಬಿಟ್ಕೊಟ್ಟಿವಿ. ಇದನ್ನ ಏನಂತ ಕರಿತೇವೆ ಅಂದ್ರೆ ಸಕ್ರಿಫೈಸ್ ಅಂತ ಕರಿತೀವಿ, ತ್ಯಾಗ ಅಂತ ಕರಿತೀವಿ. ಇದನ್ನ ಸೀಮಾಂತ ಬದಲಿಕೆಯ ದರ ಅಂತ ಕೂಡ ಕರಿತೇವೆ ಅಂತ. ಈ ತ್ಯಾಗ ಅಂತ ಬಂತಪ್ಪ ಅಂತ ನಮ್ ಹುಡುಗರದ್ದು ಬಹಳ ನಮ್ಗೆ ನೆನಪಾಗ್ಬಿಡ್ತದೆ. ಏನಪ್ಪಾ ಅಂದ್ರೆ ನಮ್ ಹುಡುಗರು ಹೆಂಗಂದ್ರೆ ತ್ಯಾಗಮಯಿಗಳು ಅಂತ. ತಮಗೆ ತಮ್ಮದು ಆಗಿದ್ದನ್ನ ಬೇರೆ ಬಿಟ್ಕೊಡಕ್ ಎತ್ತಿದ ಕೈ ನಮ್ಮ ಹುಡುಗರು. ಅದಕ್ಕೆ ಈ ತ್ಯಾಗ ಅಂತ ಬಂತಂದ್ರೆ, ಸಕ್ರಿಫೈಸ್ ಅಂತ ಬಂತಂದ್ರೆ ನಮ್ಮ ಹುಡುಗರು ನೆನಪು ಬರುತ್ತೆ. ಎನಿವೆ ಅದೇನಾಗಿರ್ಲಿ, ಇವತ್ತು ಈ ತ್ಯಾಗ ಅಂದ್ರೆ ಇದಕ್ಕೆಲ್ಲ ನಾವೆಂತ ಕರಿತೀವಿ, ತ್ಯಾಗ ಅಂತ ಕರಿತೀವಿ. ಈ ತ್ಯಾಗ ಅನ್ನೋದು ಕಂಡು ಬರೋದ್ರಿಂದಲೇ ಔದಾಸೀನ ವಕ್ರರೇಖೆ ಅಂತ ಏನ್ ಬರುತ್ತೆ ಹೇಳ್ತೇವಲ್ಲ, ಇದು ಯಾವಾಗಲೂ ಈ ರೀತಿಯಾಗಿರುತ್ತೆ. ಅಂದ್ರೆ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತೆ. ಅದೇ ರೀತಿಯಾಗಿ ಮೂಲಕ್ಕೆ ಪೀನ ಮಧ್ಯ ಅಂತ ಏನ್ ಕರಿತೇವೆ, ಅಥವಾ ಬಹಿರ್ವಕ್ರ ಅಂತ ಏನ್ ಕರಿತೇವೆ, ಈ ರೀತಿಯಾಗಿರುತ್ತೆ ಅಂತ. ಇದು ನೆಕ್ಸ್ಟ್ ನಾನು ಔದಾಸೀನ ವಕ್ರರೇಖೆಯ ಲಕ್ಷಣಗಳನ್ನು ಹೇಳೋ ಹೊತ್ತಿಗೆ ಮತ್ತು ಔದಾಸೀನ ವಕ್ರರೇಖೆಯನ್ನು ಹೇಳೋ ಹೊತ್ತಿಗೆ ಅರ್ಥ ಆಗುತ್ತೆ. ಈಗ ಅಷ್ಟೇ ನೋಡ್ಕೊಳ್ಳಿ. ಅಲ್ಲೇನಾಗಿದೆ, ಬಾಳೆಹಣ್ಣನ್ನ 1 ಡಜನ್ ಹೆಚ್ಚಿಗೆ ಮಾಡುವ ಉದ್ದೇಶದಿಂದಾಗಿ ಮಾವಿನ ಹಣ್ಣನ್ನ 5 ಡಜನ್ ನಾನು ಬಿಟ್ಕೊಟ್ಟೆ. ಎದಕ್ಕೆ ಬಿಟ್ಕೊಟ್ಟೆ? ಬಾಳೆಹಣ್ಣಿಗೆ ಬಿಟ್ಕೊಟ್ಟೆ. ಇದನ್ನ ತ್ಯಾಗ ಅಂತ ಕರಿತೀವಿ. ಅರ್ಥ ಆಯ್ತು? ಅದೇ ರೀತಿಯಾಗಿ ನಾವು ಹೆಚ್ಚಿಗೆ ಮಾಡ್ತಾ ಹೋಗ್ಬೇಕು. ಎಷ್ಟು? ಬಾಳೆಹಣ್ಣನ್ನ ಮತ್ತೆ 3 ಡಜನ್ ಮಾಡಬೇಕಾದ್ರೆ ಇದನ್ನ ಒಂದು 30 ಆಗಿರ್ಬೋದು. ಅದೇ ರೀತಿಯಾಗಿ 4 ಡಜನ್ ತಗೊಂಡೆ ಅಂತ ಆದ್ರೆ ಎಷ್ಟು? 30 ಇದನ್ನ ಒಂದು 25 ಅಂತ ಇಟ್ಕೊಳ್ಳೋಣ. ಆಮೇಲೆ 5 ತಗೊಂಡು ಅಂತ ಆದ್ರೆ ಇಲ್ಲಿ ಎಷ್ಟು? ಒಂದು 20. ಈ ರೀತಿಯಾಗಿ ನಾವು ಒಂದನ್ನ ಹೆಚ್ಚಿಗೆ ಪಡಿಬೇಕಾದ್ರೆ, ಒಂದನ್ನ ಹೆಚ್ಚಿಗೆ ಪಡೆಯುವ ಉದ್ದೇಶದಿಂದಾಗಿ ಇನ್ನೊಂದನ್ನ ಬಿಟ್ಕೊಡ್ತೇವಲ್ಲ, ಇದನ್ನ ಬಿಟ್ಕೊಡ್ತೇವೆ. ಇದನ್ನ ಸೀಮಾಂತ ಬದಲಿಕೆಯ ದರ ಅಂತ ಕರಿತೀವಿ. ಅದನ್ನೇ ಇಳಿಮುಖ ಸೀಮಾಂತ ಬದಲಿಕೆಯ ದರ ಅಂತ. ಅರ್ಥ ಆಯ್ತು? ಇದು ಇಳಿಮುಖವಾಗ್ತಾ ಹೋಗ್ತಿದೆ. ಅರ್ಥಾತ್ ಬಿಟ್ಕೊಡುವಿಕೆ ಪ್ರಮಾಣ ಇಳಿಮುಖವಾಗ್ತಾ ಹೋದಾಗ ಸೀಮಾಂತ ಬದಲಿಕೆಯ ದರ ಅಂತ ಕರಿತೀವಿ. ಅರ್ಥ ಆಯ್ತು? ಯಾವಾಗ್ಲೂ ಒಂದು ವಸ್ತುವನ್ನ ನಾವು ಜೀವನದಲ್ಲಿ ಆದ್ರೂ ಕೂಡ ಅಷ್ಟೇ, ನಮ್ಮ ಜೀವನದಲ್ಲಿ ಕೂಡ ಆದ್ರೂ ಅಷ್ಟೇ, ನಮ್ಮ ನೈಜ ಜೀವನದಲ್ಲಿ ಆದ್ರೂ ಕೂಡ ಅಷ್ಟೇ, ಏನಾದ್ರೂ ಒಂದು ಪಡಿಬೇಕಾದ್ರೆ ಏನಾದ್ರೂ ಒಂದು ಬಿಟ್ಕೊಡ್ಬೇಕಾಗುತ್ತೆ. ಆ ರೀತಿಯಾಗಿ ಇಲ್ಲಿ ಕೂಡ ಅಷ್ಟೇ, ನಮ್ ಕಡೆ ಇರುವಂತ ಆದಾಯ ಸೀಮಿತವಾಗಿರೋದ್ರಿಂದ ಒಂದು ವಸ್ತುವನ್ನ ಹೆಚ್ಚಿಗೆ ಪಡೆಯುವ ಉದ್ದೇಶಕ್ಕಾಗಿ ಇನ್ನೊಂದು ವಸ್ತುವನ್ನ ಏನ್ ಬಿಟ್ಕೊಡ್ತೇವಲ್ಲ, ಇದನ್ನ ತ್ಯಾಗ ಅಂತ ಕರಿತೇವೆ. ಅರ್ಥ ಆಯ್ತು? ಇದು ಒಂದು ಕೋಷ್ಟಕ ಅಂತ ಆದ್ರೆ ಈಗ ರೇಖಾಚಿತ್ರವನ್ನ ನೋಡ್ತಾ ಹೋಗೋಣ. ಇದು ಐಸಿ ರೇಖೆ ಅಂತ. ಐಸಿ ಅಂದ್ರೆ ಔದಾಸೀನ ವಕ್ರರೇಖೆ ಅಂತ. ಈ ರೀತಿಯಾಗಿ ಇದೆ ಅಂತ ಆದ್ರೆ
ಈ ಕಡೆ ಏನ್ ಮಾಡ್ತೀನಿ, ನಾನು ಇದು ತಗೊಳ್ತೀನಿ, ಅಂದ್ರೆ ಬಾಳೆ ತಗೊಳ್ತೀನಿ. ಈ ಕಡೆ ಮಾವು ತಗೊಳ್ತೀನಿ. 1 ಸೆಕೆಂಡ್, ಇದು ಇಲ್ಲಿ ಮಟ್ಟ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ, ನೋಡ್ತೀನಿ. ಎಸ್, ಓಕೆ, ಕಾಣಿಸುತ್ತೆ. ಮಾವು ಆಯ್ತು, ಬಾಳೆ ಆಯ್ತು. ಈ ಕಡೆ ಬಾಳೆಗಳ ಡಜನ್ಗಳ ಮುಖಾಂತರವಾಗಿ ಬಾಳೆಯನ್ನ ಬರೀತೀನಿ. 2, 3, 4, 5. ಈ ಕಡೆ ಮಾವನ್ನ ಬರ್ಕೊಂತೀನಿ. ಎಷ್ಟು? 40, 35. ತದನಂತರ 35 30, ಒಂದು 25, ಒಂದು 20. ಅರ್ಥ? ಇಲ್ಲಿ ನೋಡಿ, ಒಂದನೇದರಲ್ಲಿ ಏನಿದೆ, ಇಲ್ಲೇನಿದೆ, ಬಾಳೆ ಹಣ್ಣುಗಳ ಪ್ರಮಾಣ ಕಡಿಮೆ ಇದೆ. ಎಷ್ಟಿದೆ? 1 ಡಜನ್ ಕೇವಲ ಇದೆ. ಆದ್ರೆ ಮಾವಿನ ಹಣ್ಣುಗಳು 40 ಡಜನ್ ಇದ್ದಾವೆ. ನಮ್ಗೆ ಏನ್ ಬೇಕು? ಇನ್ನೂ ಹಬ್ಬ ಇದೆ, ಹರಿದಿನ ಇದೆ, ಇನ್ನೂ ಒಂದಿದೆ ಅಂತ ಆದ್ರೆ ನಮ್ಗೆ ಬಾಳೆಹಣ್ಣುಗಳ ಪ್ರಮಾಣ ಹೆಚ್ಚಿಗೆ ಬೇಕಾಗ್ತದೆ. ಅಂದ್ರೆ ಒಂದು ಡಜನ್ ಇದ್ದದನ್ನ 2 ಡಜನ್ ಮಾಡಬೇಕಾದ್ರೆ ನಾವೇನ್ ಮಾಡಿದ್ವಿ? 5 ಡಜನ್ ಅಷ್ಟು ಮಾವಿನ ಹಣ್ಣನ್ನ ಬಾಳೆಹಣ್ಣುಗಳೆಲ್ಲ ತೆಗೆದುಕೊಳ್ಳಲು ಬಿಟ್ಕೊಟ್ವಿ ಅಂತ. ಇದನ್ನ ತ್ಯಾಗ ಅಂತ ಕರಿತೀವಿ. ಈ ಉದ್ದೇಶಕ್ಕಾಗಿ ಉದಾಸೀನ ವಕ್ರರೇಖೆ ಎಡದಿಂದ ಬಲಕ್ಕೆ, ಈ ರೀತಿ ಎಡದಿಂದ ಬಲಕ್ಕೆ ಏನಾಗಿರುತ್ತೆ? ಇಳಿಮುಖವಾಗಿರುತ್ತೆ. ಅದೇ ರೀತಿಯಾಗಿ ಇದು ಮೂಲ ಅಂತ ಆದ್ರೆ, ಒಂದು ರೇಖೆಯ ಒಂದು ಮೂಲ ಇದಾತಂದ್ರೆ ಈ ಮೂಲಕ್ಕೆ ಏನಾಗುತ್ತೆ? ಇದು ಪಿನ ಮಧ್ಯ ಆಗಿರುತ್ತೆ. ಈ ರೀತಿ ಬಾಗಿದೆಯಲ್ಲ, ಈ ರೀತಿ ಬೆಂಡ್ ಆಗಿದೆಯಲ್ಲ, ಈ ಬೆಂಡ್ ಆಗಿದ್ದನ್ನ ನಾವೇನಂತ ಕರಿತೀವಿ? ಪಿನ ಮಧ್ಯ ಅಂತ ಕರೆಯುತ್ತೇವೆ. ಅರ್ಥಾತ್ ಮೂಲಕ್ಕೆ ಏನಾಗಿದೆ? ಪಿನ ಮಧ್ಯವಾಗಿದೆ ಅಥವಾ ಬಹಿರ್ವಕ್ರವಾಗಿದೆ ಅಂತಾನು ಕೂಡ ಕರಿತೀವಿ. ಅರ್ಥಾತ್ ಇದೇ ಉದ್ದೇಶಕ್ಕಾಗಿ ಉದಾಸೀನ ವಕ್ರರೇಖೆ ಈ ರೀತಿ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತೆ. ಅರ್ಥ ಆಯ್ತು? ಇದನ್ನ ತ್ಯಾಗ ಅಂತ ಕರಿತೀವಿ. ಸಕ್ರಿಯ ಇಳಿಮುಖ ಸೀಮಾಂತ ಬದಲಿಕೆಯ ದರ ಅಂತ ಕರಿತೀವಿ. ಅರ್ಥ ಆಯ್ತು? ನೆಕ್ಸ್ಟ್ ಈಗ ನೋಡ್ತಾ ಹೋಗೋಣ. ಔದಾಸೀನ ವಕ್ರರೇಖೆಯ ಲಕ್ಷಣಗಳನ್ನ ನೋಡ್ತಾ ಹೋಗೋಣ. ಮೊದಲೇ ಇದನ್ನೆಲ್ಲ ರಬ್ ಮಾಡ್ತೀನಿ. ಇವಾಗ ಏನ್ ನೋಡ್ತಾ ಹೋಗೋಣ ಅಂದ್ರೆ ಉದಾಸೀನ ವಕ್ರರೇಖೆ ಅಥವಾ ಐಸಿ ರೇಖೆಯ ಒಂದು ಲಕ್ಷಣವನ್ನ ನೋಡ್ತಾ ಹೋಗೋಣ. ಒಂದ್ಸರಿ ಬರ್ಕೊಂಡಿದ್ದೀನಿ ಸ್ಪೀಡ್ ಆಗಿ ಯಾವ ರೀತಿ ಅಂತ. ಮೊದಲನೇದಾಗಿ ಐಸಿ ರೇಖೆ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತೆ ಅಂತ. ನಾ ಮೊದಲೇ ಹೇಳಿದೆ ಐಸಿ ರೇಖೆ ಯಾಕೆ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತೆ ಅಂತ ಆದ್ರೆ ಈ ರೀತಿ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತೆ. ಇಲ್ಲೇನಾಗುತ್ತೆ ಸೀಮಾಂತ ಬದಲಿಕೆಯ ದರ ಅನ್ನೋದು ಇದೆಯಲ್ಲ, ತ್ಯಾಗ ಅನ್ನೋದಿದೆಯಲ್ಲ, ಅಂದ್ರೆ ಒಂದನ್ನ ಪಡೆದುಕೊಳ್ಳುವುದ ಉದ್ದೇಶದಿಂದಾಗಿ ಇನ್ನೊಂದು ನೀನು ಬಿಟ್ಕೊಡ್ತೇವಲ್ಲ, ಆ ಉದ್ದೇಶದಿಂದಾಗಿ ಉದಾಸೀನ ವಕ್ರರೇಖೆ ಎಡದಿಂದ ಬಲಕ್ಕೆ ಏನಾಗಿತ್ತು, ಇದು ಎಡ ಆದ್ರೆ ಇದು ಬಲ. ಈಗ ನಾವು ನಿಂತ್ಕೊಂಡಿದ್ದೀವಲ್ಲ, ಇದು ಬಲ, ಇದು ಎಡ.
ಆ ರೀತಿಯಾಗಿ ಎಡದಿಂದ ಬಲಕ್ಕೆ ಇಳಿಮುಖವಾಗುತ್ತೆ. ಅರ್ಥ ಆಯ್ತು. ನಮ್ಮ ಹುಡುಗರು ಒಂದು ಕಂಪ್ಯೂಸ್ ಇದೆ, ಏನಪ್ಪಾ ಅಂದ್ರೆ ಎಡ ಯಾವುದು ಬಲ ಯಾವುದು ರೇಖಾಚಿತ್ರದಲ್ಲಿ ಅಂತ. ಇಲ್ಲಿ ಇದು ಬಲ ಆಗುತ್ತೆ, ಇದು ಬಲ ಆಗುತ್ತೆ. ಅರ್ಥ ಆಯ್ತು. ಇದು ಕೂಡ ಎಡ ಆಗುತ್ತೆ, ಇದು ಕೂಡ ಎಡ ಆಗುತ್ತೆ. ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಾ. ಈ ರೀತಿ ಎಡದಿಂದ ಬಲಕ್ಕೆ ಔದಾಸೀನ ವಕ್ರರೇಖೆ ಏನಾಗಿರುತ್ತೆ, ಇಳಿಮುಖವಾಗಿರುತ್ತೆ. ಯಾಕೆ ಕಾರಣ ಅಂದ್ರೆ ಇಳಿಮುಖ ಸೀಮಾಂತ ಬದಲಿಕೆಯ ದರ ಇರುವುದರಿಂದ, ಇಳಿಮುಖ ಸೀಮಾಂತ ಬದಲಿಕೆಯ ದರ ಇರುವುದರಿಂದ ಏನಾಗುತ್ತೆ, ಇಲ್ಲಿ ಯಾವಾಗ್ಲೂ ಔದಾಸೀನ ವಕ್ರರೇಖೆ ಇಳಿಮುಖವಾಗಿರುತ್ತೆ. ಒಂದು ವೇಳೆ ಔದಾಸೀನ ವಕ್ರರೇಖೆ ಅನ್ನೋದು ಈ ರೀತಿಯಾಗಿತ್ತಪ್ಪ ಅಂತ ಆದ್ರೆ, ಈ ರೀತಿ ಇತ್ತಪ್ಪ ಅಂದ್ರೆ ಇಲ್ಲಿ ಏನಾಗೋದು, ಒಂದು ವಸ್ತುವನ್ನ ಬದಲಾವಣೆಗೆ ಅವಕಾಶ ಇದೆ. ಅರ್ಥ ಆಯ್ತು. ಈ ಒಂದು ಮಾವು ಅಂತ ತಗೊಂಡ್ವಿ ಅಂತ ಆದ್ರೆ, ಇಲ್ಲಿ ಬಾಳೆ ಅಂತ ತಗೊಂಡ್ವಿ ಅಂತ ಆದ್ರೆ, ಬಾಳೆಯ ಪ್ರಮಾಣವನ್ನ ಹೆಚ್ಚು ಕಡಿಮೆ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಇಲ್ಲ. ಆದ್ರೆ ಮಾವಿನ ಹಣ್ಣನ್ನ ಬದಲಾವಣೆ ಮಾಡ್ಲಿಕ್ಕೆ ಅವಕಾಶ ಇದೆ. ಅರ್ಥ ಆಯ್ತು. ನಾವು ಏನ್ ಹೇಳಿದ್ದೇವೆ, ಉದಾಸೀನ ವಕ್ರರೇಖೆಯಲ್ಲಿ ಒಂದು ವಸ್ತುವನ್ನ ಹೆಚ್ಚಿಗೆ ಪಡೆಯುವ ಉದ್ದೇಶಕ್ಕಾಗಿ ಇನ್ನೊಂದು ವಸ್ತುವನ್ನ ಬಿಟ್ಕೊಡ್ಬೇಕಾಗುತ್ತೆ. ಇದನ್ನ ಇಲ್ಲಿ ಔದಾಸೀನ ವಕ್ರರೇಖೆಯಲ್ಲಿ ನೋಡ್ತೀವಿ. ಬಟ್ ಇಲ್ಲಿ ಏನಾಗಿದೆ, ಔದಾಸೀನ ವಕ್ರರೇಖೆ ವಿರುದ್ಧವಾಗಿದೆ. ಏನಾಗಿದೆ, ಒಂದು ವಸ್ತು ಅಂದ್ರೆ ಮಾವಿನ ಹಣ್ಣನ್ನ ಹೆಚ್ಚಿಗೆ ಪಡಿಬೇಕಾದ್ರೆ ಬಾಳೆಹಣ್ಣನ್ನ ಬಿಟ್ಕೊಡ್ಬೇಕಾಗುತ್ತೆ. ಬಟ್ ಇಲ್ಲಿ ಆ ರೀತಿ ಆಗೋದಿಲ್ಲ. ಅರ್ಥ ಆಯ್ತು. ಇಲ್ಲಿ ಆ ರೀತಿ ಅವಕಾಶಗಳು ಈ ರೇಖಾಚಿತ್ರದಲ್ಲಿ ಇಲ್ಲ. ಅದಕ್ಕಾಗಿ ಯಾವಾಗಲೂ ಉದಾಸೀನ ವಕ್ರರೇಖೆ ಎಡದಿಂದ ಬಲಕ್ಕೆ ಇಳಿಮುಖವಾಗುತ್ತೆ. ಒಂದು ವೇಳೆ ಈ ರೀತಿ ಕೂಡ ಇತ್ತಪ್ಪ ಅಂದ್ರೆ ರೇಖಾಚಿತ್ರ ಈ ರೀತಿ ಇತ್ತಂದ್ರೆ ಅಷ್ಟೇ. ಇಲ್ಲೇನಾಗುತ್ತೆ, ಮಾವುಗಳ ಬದಲಾವಣೆಗೆ ಅವಕಾಶ ಇರುತ್ತೆ, ಬಟ್ ಬಾಳೆಹಣ್ಣುಗಳ ಬದಲಾವಣೆಗೆ ಅವಕಾಶ ಇರೋದಿಲ್ಲ. ಇಲ್ಲಿ ಏನಾಗುತ್ತೆ, ಮಾವಿನ ಹಣ್ಣಿನ ಬದಲಾವಣೆಗೆ ಅವಕಾಶ ಇರಲ್ಲ, ಆದ್ರೆ ಬಾಳೆಹಣ್ಣುಗಳ ಬದಲಾವಣೆಗೆ ಅವಕಾಶ ಇರುತ್ತೆ. ಒಂದ್ ವೇಳೆ ರೇಖಾಚಿತ್ರ ಈ ರೀತಿ ಇತ್ತಪ್ಪ ಅಂತ ಆದ್ರೆ, ಈ ರೀತಿ ಇತ್ತಪ್ಪ ಅಂದ್ರೆ ಇಲ್ಲೇನಾಗುತ್ತೆ, ಎರಡು ಸರಕುಗಳ ಪ್ರಮಾಣ ಸೇಮ್ ಇರುತ್ತೆ. ಅರ್ಥ ಆಯ್ತು. ನಾವೇನ್ ಹೇಳಿದ್ದೀವಿ, ಒಂದು ಸರಕನ್ನ ಹೆಚ್ಚಿಗೆ ಪಡೆಯುವ ಉದ್ದೇಶದಿಂದ ಇನ್ನೊಂದು ಸರಕನ್ನ ಬಿಟ್ಕೊಡ್ಬೇಕು ಅಂತ ಹೇಳಿದ್ವಿ. ಬಟ್ ಇಲ್ಲಿ ಅದರ ವಿರುದ್ಧವಾಗಿದೆ ಅಂತ, ಹೌದಿಲ್ಲ. ಆ ಉದ್ದೇಶಕ್ಕಾಗಿ ಏನಾಗಿದೆ, ಔದಾಸೀನ ವಕ್ರರೇಖೆ ಯಾವಾಗ್ಲೂ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತೆ ಅಂತ. ಅರ್ಥ ಆಯ್ತು. ಹಾಗೆ ನೋಡಿದ್ವಿ, ಇದನ್ನ ನೋಡಿದ್ವಿ. ಈಗ ನೆಕ್ಸ್ಟ್ ನೋಡೋಣ, ಔದಾಸೀನ ವಕ್ರರೇಖೆ ಯಾವಾಗ್ಲೂ ಒಂದನ್ನೊಂದು ಛೇದಿಸುವುದಿಲ್ಲ ಅಂತ. ಯಾವ ರೀತಿ ಅಂದ್ರೆ, ಔದಾಸೀನ ವಕ್ರರೇಖೆ ಈ ರೀತಿ ಇದೆ ಅಂದ್ರೆ, ಈ ರೀತಿಯಾಗಿ ಒಂದನ್ನೊಂದು ಔದಾಸೀನ ವಕ್ರರೇಖೆ ಛೇದಿಸೋದಿಲ್ಲ ಅಂತ. IC1 IC2 ಅಂತ ಆದ್ರೆ ಯಾವಾಗ್ಲೂ ಔದಾಸೀನ ವಕ್ರರೇಖೆ ಈ ಬಿಂದುವಿನಲ್ಲಿ ಎಂದಿಗೂ ಛೇದಿಸುವುದಿಲ್ಲ. ಇದನ್ನ ಈ ಅಂತ ಕರೆದ್ವಿ. ಇಲ್ಲಿ ಏನಾಗುತ್ತೆ ಅಂದ್ರೆ, ಒಂದ್ ವೇಳೆ ಛೇದಿಸ್ತೋ ಅಂತ ಆದ್ರೆ ಎರಡು ಸರಕು ಅಂದ್ರೆ ಎರಡು ಔದಾಸೀನ ವಕ್ರರೇಖೆಯಿಂದ ಸಿಗುವಂತಹ ತುಷ್ಟಿಗುಣ ಸೇಮ್ ಇರುತ್ತೆ, ಈಕ್ವಲ್ ಆಗಿರುತ್ತೆ. ಆ ಉದ್ದೇಶಕ್ಕಾಗಿ ಏನಾಗುತ್ತೆ, ಔದಾಸೀನ ವಕ್ರರೇಖೆಯ ಒಂದು ವಿರುದ್ಧವಾದಂತದ್ದು ಇದು. ಆ ಉದ್ದೇಶಕ್ಕಾಗಿ ಔದಾಸೀನ ವಕ್ರರೇಖೆ ಯಾವಾಗಲೂ ಏನಲ್ಲ, ಒಂದನ್ನೊಂದು ಛೇದಿಸುವುದಿಲ್ಲ. ಅರ್ಥ ಆಯ್ತು. ನೆಕ್ಸ್ಟ್ ಏನ್ ನೋಡಿದ್ವಿ, ಐಸಿ ರೇಖೆ ಬಲಕ್ಕೆ ಅಥವಾ ಎತ್ತರಕ್ಕೆ ಹೋದಂತೆ ಹೆಚ್ಚಿನ ತುಷ್ಟಿಗುಣವನ್ನ ತೋರುತ್ತದೆ ಅಂತ ಇದೆ. ಏನು, ಐಸಿ ರೇಖೆ ಬಲಕ್ಕೆ ಅಥವಾ ಎತ್ತರಕ್ಕೆ ಹೋದಂತೆ ಹೆಚ್ಚಿನ ಮಟ್ಟದ ತುಷ್ಟಿಗುಣವನ್ನು ನೀಡುತ್ತದೆ ಅಂತ ಆದ್ರೆ ಈ ರೀತಿ ಇದೆ ಅಂತ ಆದ್ರೆ, ಯಾವಾಗಲೂ IC1 IC2 IC3 IC4 ಅಂತ ಆದ್ರೆ ಬಲಕ್ಕೆ ಅಂದ್ರೆ ಈ ಮೇಲ್ಭಾಗಕ್ಕೆ ಹೋದಂತೆ ಅಥವಾ ಬಲಕ್ಕೆ ಹೋದಂತೆ ಈ IC1 ಗಿಂತ IC4 ಅಂತ ಏನಿದೆ ಅಲ್ಲ, IC4 ಅಲ್ಲಿ ಅಧಿಕ ಮಟ್ಟದ ತುಷ್ಟಿಗುಣವನ್ನ ಹೊಂದಿರುವಂತಹ ಒಂದು ಸಂಯೋಜನೆಯನ್ನು ನಾವು ಕಂಡುಬಿಡ್ತೈತಿ. ಈ IC ಯಾವುದೇ ಬಿಂದುವನ್ನ ತಗೊಂಡ್ರು ಕೂಡ ನಮಗೆ ಏನಾಗುತ್ತೆ, ಒಂದೇ ಮಟ್ಟದ ತೃಪ್ತಿ ಅನ್ನೋದು ಈ IC4 ದಲ್ಲಿ ನಮ್ಗೆ ಏನಾಗುತ್ತೆ, ಸಿಗುತ್ತೆ. ಅರ್ಥಾತ್ ಎದಕ್ಕಿಂತ IC1 IC2 IC3 ಹೋಲಿಕೆ ಮಾಡಿದ್ರೆ IC4 ದಲ್ಲಿ ಅಧಿಕ ಮಟ್ಟದ ನಮಗೆ ತುಷ್ಟಿಗುಣ ಅನ್ನೋದು ಇದು ಈ ಒಂದು ಸಂಯೋಜನೆಯಲ್ಲಿ ಲಭ್ಯವಾಗುತ್ತೆ. ಆ ಉದ್ದೇಶಕ್ಕಾಗಿ ಹೇಳ್ತೀವಿ ಐಸಿ ರೇಖೆ ಬಲಭಾಗಕ್ಕೆ ಅಥವಾ ಎತ್ತರಕ್ಕೆ ಹೋದಂತೆ ಹೆಚ್ಚಿನ ಒಂದು ತುಷ್ಟಿಗುಣವನ್ನ ತೋರುತ್ತದೆ ಅಂತ. ಅರ್ಥ ಆಯ್ತು. ನೆಕ್ಸ್ಟ್ ಪಾಯಿಂಟ್ ನೋಡ್ತಾ ಹೋಗೋಣ. ಐಸಿ ರೇಖೆ ಯಾವುದೇ ಅಕ್ಷವನ್ನ ಸ್ಪರ್ಶಿಸುವುದಿಲ್ಲ ಅಂತ ಇದೆ. ಏನು ಐಸಿ ರೇಖೆ ಯಾವುದೇ ಅಕ್ಷವನ್ನ ಸ್ಪರ್ಶಿಸುವುದಿಲ್ಲ ಅಂತ ಅಂದ್ರೆ, ಐಸಿ ರೇಖೆ ಈ ರೀತಿ OY ಅಕ್ಷವನ್ನಾಗಲಿ ಅಥವಾ ಈ ರೀತಿ OX ಅಕ್ಷವನ್ನಾಗಲಿ ಎಂದಿಗೂ ಸ್ಪರ್ಶ ಮಾಡೋದಿಲ್ಲ. ಮಾಡಿತು ಅಂತ ಆದ್ರೆ ಅದು ಔದಾಸೀನ ವಕ್ರರೇಖೆ ಒಂದು ವಿರುದ್ಧವಾಗಿ ಇದೆ ಅಂತ ಅರ್ಥತ್ತು. ಇದು ಕೂಡ ಔದಾಸೀನ ವಕ್ರರೇಖೆಯ ಒಂದು ಲಕ್ಷಣ ಆಗಿದೆ ಅಂತ. ಇನ್ನೊಂದು ಐಸಿ ರೇಖೆ ಸಮನಾಗಿರುವುದಿಲ್ಲ ಅಂತ. ಯಾವ ರೀತಿ ಸಮನಾಗಿರುವುದಿಲ್ಲ ಅಂತ ಆದ್ರೆ,
ಈ ರೀತಿ ಯಾವುದೇ ರೀತಿಯಾಗಿ ಉದಾಸೀನ ವಕ್ರರೇಖೆ ಏನ್ ಸಮನಾಗಿದೆಯಲ್ಲ IC ಅಂತ ಆದ್ರೆ ಇದು 1 IC2 IC3 ಅಂತ ಆದ್ರೆ ಈ ರೀತಿ ಇತ್ತಪ್ಪ ಅಂತ ಆದ್ರೆ ಯಾವಾಗ್ಲೂ ಉದಾಸೀನ ವಕ್ರರೇಖೆ ಅನ್ನೋದು ಈ ರೀತಿ ಸಮನಾಗಿರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕಂದ್ರೆ ಇದರಿಂದ ಸಿಗುವಂತ ದೃಷ್ಟಿಕೋನ ಸೇಮ್ ಇರುತ್ತೆ. ಮೂರು ಉದಾಸೀನ ವಕ್ರರೇಖೆಯಿಂದ ಸಿಗುವಂತ ದೃಷ್ಟಿಕೋನ ಸೇಮ್ ಇರುತ್ತೆ. ಆ ಉದ್ದೇಶಕ್ಕಾಗಿ ಯಾವಾಗ್ಲೂ ಉದಾಸೀನ ವಕ್ರರೇಖೆ ಅನ್ನೋದು ಸಮನಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಒಂದು ವೇಳೆ ಇತ್ತು ಅಂತ ಆದ್ರೆ ಅದು ಉದಾಸೀನ ವಕ್ರರೇಖೆಯ ಒಂದು ಲಕ್ಷಣಕ್ಕೆ, ಉದಾಸೀನ ವಕ್ರರೇಖೆ ಒಂದು ಊಹೆಗೆ ವಿರುದ್ಧವಾದಂತ ರೇಖೆ ಅಂತ ಆಗುತ್ತೆ ಅಂತ ಅರ್ಥ ಆಯ್ತು. ಈ ದಿನ ನಾವೇನ್ ನೋಡಿದ್ವಿ, ಉದಾಸೀನ ವಕ್ರರೇಖೆ ಮತ್ತು ಅದರ ಲಕ್ಷಣ ಮತ್ತು ಅದರ ಊಹೆಗಳು, ಅದೇ ರೀತಿಯಾಗಿ ಸ್ಥಾನಸ್ಥಿಕ ದೃಷ್ಟಿಕೋನವನ್ನ ನೋಡಿದ್ವಿ. ಇನ್ನು ನೆಕ್ಸ್ಟ್ ಏನ್ ನೋಡೋಣಪ್ಪ ಅಂದ್ರೆ ಬಜೆಟ್ ಅಂತ ಬರುತ್ತೆ. ಅರ್ಥ ಆಯ್ತು, ಬಜೆಟ್ ಅಂತ ಬರುತ್ತೆ. ಇದನ್ನ ಕನ್ನಡದಲ್ಲಿ ಆಯವ್ಯಯ ರೇಖೆ ಅಂತ ಕೂಡ ಕರೀತಾರೋ ಅಂತ. ಅದನ್ನ ನೋಡ್ತಾ ಹೋಗೋಣ. ಈಗ ಬಜೆಟ್ ಅನ್ನ ನೋಡೋಣ. ಏನು ಬಜೆಟ್ ಅಂದ್ರೆ ಏನು ಅಥವಾ ಆಯವ್ಯಯ ರೇಖೆ ಅಂದ್ರೆ ಏನು ಅನ್ನೋದನ್ನ ನಾನು ಬರೆದಾದ್ಮೇಲೆ ಹೇಳ್ತೀನಿ. ಏನು ಆಯವ್ಯಯ ರೇಖೆ ಅಂದ್ರೆ ಏನು? ನಮ್ ಕಡೆ ಇರುವಂತಹ ಆದಾಯವನ್ನು ಬಳಸಿಕೊಂಡು ಒಂದು ಮಾರುಕಟ್ಟೆಯಲ್ಲಿರುವಂತ ಈಗ ಅಂದ್ರೆ ನಾವು ನಮ್ ಕಡೆ ಎಷ್ಟಿದೆ 1,000 ರೂಪಾಯಿ ಇದೆ ಅಂತ ಆದ್ರೆ ಆ 1,000 ರೂಪಾಯಿ ತಗೊಂಡು ನಾವು ಸಂತಿಗೆ ಹೋಗ್ತೀವಿ. ನಮ್ ಕಡೆ ಇರುವಂತ ಆದಾಯ ಎಷ್ಟು? 1,000 ರೂಪಾಯಿ. ಖರ್ಚು ಮಾಡ್ಲಿಕ್ಕೆ ಇರುವಂತ ದುಡ್ಡು ಎಷ್ಟಿದೆ? 1,000 ರೂಪಾಯಿ ಇದೆ. ಆ ದುಡ್ಡನ್ನು ತಗೊಂಡು ಯಾವ ಬೆಲೆಯಲ್ಲಿ ಯಾವ ಸರಕನ್ನ ಕೊಳ್ತೇವಿ, ಎಷ್ಟು ಪ್ರಮಾಣದ ಕೊಳ್ತೇವೆ ಅಂತ ತಿಳಿಸೋದನ್ನ ಆಯವ್ಯಯ ರೇಖೆ ಅಥವಾ ಬಜೆಟ್ ರೇಖೆ ಅಂತ ಕೂಡ ಕರೀತೀವಿ. ಅರ್ಥ ಆಯ್ತು. ಇದನ್ನ ಬೆಲೆ ರೇಖೆ ಅಂತ ಕೂಡ ಒಂದೊಂದ್ಸಾರಿ ಕರೆಯಲಾಗುತ್ತೆ ಅಂತ. ಅರ್ಥ ಆಯ್ತು. ಆಯವ್ಯಯ ರೇಖೆ ಅಂದ್ರೂ ಒಂದೇ, ಬಜೆಟ್ ರೇಖೆ ಅಂದ್ರೂ ಕೂಡ ಒಂದೇ. ಅರ್ಥ ಆಯ್ತು. ಈ ಬಜೆಟ್ ರೇಖೆ ಯಾವ ರೀತಿಯಾಗಿರುತ್ತಪ್ಪ ಅಂದ್ರೆ ಈ ರೀತಿಯಾಗಿರುತ್ತೆ. ಈ ಕಡೆ ಬಾಳೆ ತಗೊಂಡ್ರೆ ಈ ಕಡೆ ಮಾವು ತಗೊಳ್ತೇವೆ. ಅರ್ಥ ಆಯ್ತು. ಈ ರೀತಿ ಬಜೆಟ್ ರೇಖೆ ಅನ್ನೋದು ನಮ್ಗೆಲ್ಲ ಕಂಡು ಬರುತ್ತೆ ಅಂತ. ಅರ್ಥ ಆಯ್ತು. ಅಷ್ಟೇ ತಿಳ್ಕೊಳ್ಳಿ ಅಷ್ಟೇ, ಇದನ್ನು ಅಷ್ಟೇ ಡೀಪ್ ಆಗಿ ನೋಡೋದೇನ್ ಬೇಡ. ಇನ್ನು ಬಜೆಟ್ ರೇಖೆ ಅಂದ್ರೆ ಅಥವಾ ಆಯವ್ಯಯ ರೇಖೆ ಅಂದ್ರೆ ನಮ್ ಕಡೆ ಇರುವಂತಹ ಆದಾಯದಲ್ಲಿ ಮಾರುಕಟ್ಟೆಯಲ್ಲಿ ಯಾವ ಸರಕನ್ನ ಯಾವ ಬೆಲೆಯಲ್ಲಿ ಎಷ್ಟು ಪ್ರಮಾಣದಾಗ ತಗೊಳ್ತೀನಿ ಅಂತ ಹೇಳೋದನ್ನ ಏನಂದ್ರೆ ಆಯವ್ಯಯ ರೇಖೆ ಅಥವಾ ಬಜೆಟ್ ರೇಖೆ ಅಂತ ಕೂಡ ಕರಿತೀವಿ. ಒಬ್ಬ ಅನುಭವಿ ಒಂದು ಯೋಚನಾ ಶಕ್ತಿಯಿಂದ ಅಥವಾ ಅಧಿಕ ತೃಪ್ತಿಯನ್ನು ಹೊಂದಬೇಕಂದ್ರೆ ಆತನಿಗೆ ಆಯವ್ಯಯ ರೇಖೆಯ ಬಗ್ಗೆ ಅಥವಾ ಆಯವ್ಯಯದ ಬಗ್ಗೆ ಆತನಿಗೆ ಜ್ಞಾನ ಅನ್ನೋದು ಇರಬೇಕು. ಹೌದಿಲ್ಲ? ನನ್ನ ಕಡೆ ಇರುವಂತಹ ಆದಾಯ ಎಷ್ಟು, ನಾನು ಯಾವ ಸರಕನ್ನ ತಗೋಬೇಕು, ಅದೆಷ್ಟು ಪ್ರಮಾಣ ತಗೋಬೇಕು, ಎಷ್ಟು ಪ್ರಮಾಣ ತಗೊಂಡ್ರೆ ನನ್ನ ಹೆಚ್ಚಿನ ಮಟ್ಟದ ತೃಪ್ತಿ ಪಡ್ಲಿಕ್ಕೆ ಸಾಧ್ಯ ಯಾವ ಬೆಲೆಯಲ್ಲಿ ಅನ್ನೋದನ್ನ ಆ ವ್ಯಕ್ತಿ ಗೊತ್ತಿರಬೇಕು, ಅನುಭವಿ ಆದಂತ ವ್ಯಕ್ತಿಗೆ. ಆ ಉದ್ದೇಶಕ್ಕಾಗಿ ಆಯವ್ಯಯ ಅನ್ನೋದು ಅತ್ಯಂತ ಪ್ರಮುಖವಾದದ್ದು ಅಂತ ಹೇಳ್ಬೋದು. ನೆಕ್ಸ್ಟ್ ಏನ್ ನೋಡ್ತಾ ಹೋಗೋಣಪ್ಪ ಅಂದ್ರೆ ಈ ಅನುಭೋಗಿ ಸಮತೋಲನವನ್ನ ಸಾಧಿಸಬೇಕು ಅಥವಾ ಅನುಭೋಗಿ ಅಧಿಕ ತೃಪ್ತಿಯನ್ನು ಹೊಂದಬೇಕಲ್ಲ. ಈ ಅನುಭೋಗಿ ಅಧಿಕ ತೃಪ್ತಿಯನ್ನ ಹೊಂದಬೇಕಾದ್ರೆ ಕೆಲವು ಪರಿಣಾಮಗಳು ಇರ್ತವೆ, ಕೆಲವೊಂದು ಪರಿಣಾಮಗಳು ಬರ್ತವೆ. ಏನಪ್ಪಾ ಅದು ಅಂದ್ರೆ ಇನ್ನು ಅಧಿಕ ತೃಪ್ತಿ ಹೊಂದಬೇಕು. ಅರ್ಥಾತ್ತು ನಾ ಎಲ್ಲೇ ಊರಿಗೆ ಹೋಗ್ಬೇಕಂದ್ರೆ ನಾವು ಊರಿಗೆ ಹೋಗಕ್ ಅನೇಕ ಪರಿಣಾಮಗಳು ಬೀರ್ತಾವೆ. ಏನು, ನಮ್ಮ ಮನೆಯ ಒತ್ತಡ ಆಗಿರ್ಬೋದು, ಒಂದ್ ಹೆಜ್ಜೆ ಹೋಗಿ ಬರೋ ಊರಿಗೆ ಅಂತ, ಅದು ಒಂದು ಪರಿಣಾಮ. ನಾವು ಊರಿಗೆ ಹೋಗ್ಲಿಕ್ಕೆ ಅದು ಒಂದು ಪರಿಣಾಮ. ಅದೇ ರೀತಿಯಾಗಿ ನಾನು ಸ್ಪೀಡಾಗಿ ಹೋಗ್ತೀನಪ್ಪ, ಅರ್ಥಾತ್ ಸ್ಪೀಡಾಗಿ ಹೋಗ್ಲಿಕ್ಕೆ ನನ್ನ ಕಡೆ ಬೈಕ್ ಇದ್ದು ಸ್ಪೀಡಾಗಿ ಹೋಗ್ತೀನಿ. ಇಲ್ಲಿ ಯಾವ್ದೋ ಬಸ್ ಅಥವಾ ಯಾವ್ದರ ಮುಖಾಂತರ ಹೋಗ್ಬೇಕಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಅಂದ್ರೆ ನಾವು ಊರಿಗೆ ಹೋಗ್ಲಿಕ್ಕೆ ಇನ್ನೊಂದು ಪರಿಣಾಮ ಏನು, ಬಸ್ಸು ಅಥವಾ ಬೈಕು. ಅರ್ಥಾತ್ ಅಂದ್ರೆ ಅರ್ಥ ಮಾಡ್ಕೊಳ್ರಿ ಅಂತ ಅಷ್ಟೇ ಹೇಳ್ತಾ ಇದ್ದೀನಿ ಉದಾಹರಣೆ ಮೂಲಕ. ನಾವ್ ಏನಾದ್ರೂ ಆಗ್ಬೇಕು ಅಥವಾ ಏನಾದ್ರೂ ಮಾಡ್ಬೇಕಾದ್ರೆ ಅಲ್ಲ ಕೆಲವೊಂದು ಪರಿಣಾಮಗಳು ಬೀರ್ತಾ ಇರ್ತವೆ. ನಿಮ್ ಜೀವನದಲ್ಲಿ ಅನೇಕ ಪರಿಣಾಮಗಳು ಬೀರ್ತವೆ. ಕೆಲವೊಬ್ರು ಹೇಳ್ತಾ ಇರ್ತಾರೆ, ಅಂದ್ರೆ ನಾನು ಈ ಉನ್ನತ ಸ್ಥಾನಕ್ಕೆ ಬರ್ಬೇಕಾದ್ರೆ ನಾನು ಈ ರೀತಿಯಾಗಿ ಉನ್ನತ ಸ್ಥಾನಕ್ಕೆ ಬರಬೇಕಾದ್ರೆ ಅಂದ್ರೆ ಇಂಥರ ಮೇಲೆ ಇಂಥರು ನನಗೆ ಪ್ರಭಾವಶಾಲಿ ಆದ್ರು ಅಂತ,
ಇಂತರ ಒಂದು ಪರಿಣಾಮವನ್ನು ನನ್ನ ಜೀವನದಲ್ಲಿ ಬೀರಿದ್ರು ಅಂತ ಏನ್ ಹೇಳ್ತೀವಲ್ಲ, ಆ ರೀತಿಯಾಗಿ ಅನುಭೋಗಿ ಕೂಡ ಸಮತೋಲನವನ್ನು ಸಾಧಿಸಬೇಕು. ಅಧಿಕ ಮಟ್ಟದ ತೃಪ್ತಿಯನ್ನ ಪಡಿಬೇಕಾದ್ರೆ ಕೆಲವೊಂದು ಪರಿಣಾಮಗಳು ಅನ್ನೋದು ಕಂಡು ಬರ್ತವೆ. ಅವನ್ನ ಹಂಗೆ ರೇಖಾಚಿತ್ರ ಏನು ಅಷ್ಟೊಂದೇನು ಬೇಡ, ಅದು ಏನು ಅಂತ ಅನ್ನೋದು ಅಷ್ಟೇ ನೋಡ್ಕೊಳ್ಳಿ ಸಾಕು. ಏನಪ್ಪಾ ಅಂದ್ರೆ ಏನ್ ಪರಿಣಾಮ ಬರುತ್ತೆ ಅನುಭೋಗಿಯ ಸಮತೋಲನವನ್ನ ಸಾಧಿಸಬೇಕಾದ್ರೆ, ಅನುಭೋಗಿ ಅಧಿಕ ಮಟ್ಟದ ತೃಪ್ತಿಯನ್ನ ಪಡಿಬೇಕಾದ್ರೆ ಆದ್ರೆ ಬೆಲೆ ಅನ್ನೋದು ಕೂಡ ಒಂದು ಪರಿಣಾಮವನ್ನು ಬೀರುತ್ತೆ. ಏನು ಬೆಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅಂತ ಅಂದ್ರೆ ನೋಡಿ, ಒಂದು ಮಾರುಕಟ್ಟೆಗೆ ಹೋಗಿರ್ತೀವಿ, ಒಂದು ಸರಕಿನ ಬೆಲೆ ಹೆಚ್ಚಿಗೆ ಇತ್ತಪ್ಪ ಅಂದ್ರೆ ಆ ಸರಕನ್ನ ಕೊಳ್ಳುವಂತ ಪ್ರಮಾಣ ಅನ್ನೋದು ಕಡಿಮೆ ಇರುತ್ತೆ. ಹೌದಿಲ್ಲ, ನಾವು ಹೇಳಿದ್ದೇವೆ ಏನು ಬೇಡಿಕೆ ನಿಯಮ ಅನ್ನೋದು ಏನಿದೆ ಅಂದ್ರೆ ಬೆಲೆ ಹೆಚ್ಚಾದಂತೆ ಬೇಡಿಕೆ ಕಡಿಮೆ ಆಗುತ್ತೆ, ಅದೇ ರೀತಿಯಾಗಿ ಬೆಲೆ ಕಡಿಮೆ ಆದಂತೆ ಬೇಡಿಕೆ ಅನ್ನೋದು ಹೆಚ್ಚಾಗುತ್ತೆ ಅಂತ. ಅಂದ್ರೆ ಬಂಗಾರದ ರೇಟ್ ಹೆಚ್ಚಿಗೆ ಆಗೈತಿ ಅಂದ್ರೆ ನಾವು ಬಂಗಾರ ಕೊಳ್ಳುವಂತ ಪ್ರಮಾಣ ಅನ್ನೋದು ಕಡಿಮೆ ಇರುತ್ತೆ. ಅರ್ಥಾತ್ ಬಂಗಾರ ರೇಟ್ ಕಡಿಮೆ ಆಗಿದೆ ಅಂದ್ರೆ ಬಂಗಾರ ಕೊಳ್ಳುವಂತ ಪ್ರಮಾಣ ಅನ್ನೋದು ಹೆಚ್ಚಿಗೆ ಆಗಿರುತ್ತೆ. ಆ ರೀತಿಯಾಗಿ ಬೆಲೆ ಹೆಚ್ಚಿಗೆ ಆಯ್ತು ಅಂದ್ರೆ ಅನುಭೋಗಿ ಏನ್ ಮಾಡ್ತಾನು, ಸರಕನ್ನ ಕೊಳ್ಳುವಂತ ಪ್ರಮಾಣವನ್ನ ಕಡಿಮೆ ಮಾಡ್ತಾನು. ಅವಾಗ ಏನಾಗುತ್ತೆ, ಅನುಭೋಗಿ ಅಧಿಕ ತೃಪ್ತಿ ಅನ್ನೋದು ಕೂಡ ಕಡಿಮೆ ಆಗುತ್ತೆ. ಒಂದ್ ವೇಳೆ ಬೆಲೆ ಕಡಿಮೆ ಆತಪ್ಪ ಅಂದ್ರೆ ಅನುಭೋಗಿ ಕೊಳ್ಳುವಂತಹ ಸರಕುಗಳ ಪ್ರಮಾಣ ಹೆಚ್ಚಾಗುತ್ತೆ, ಅವಾಗ ಏನಾಗುತ್ತೆ, ಅನುಭೋಗಿ ಅಧಿಕ ಮಟ್ಟದ ತುಷ್ಟಿಗುಣವನ್ನು ಹೊಂದಿರುವಂತಹ ಒಂದು ಸರಕನ್ನ ಕೊಳ್ತಾನೋ, ಅದೇ ರೀತಿ ಅನುಭೋಗಿ ಅಧಿಕ ಮಟ್ಟದ ತೃಪ್ತಿಯನ್ನು ಪಡಿತಾನೋ. ಆ ಉದ್ದೇಶಕ್ಕಾಗಿ ಅನುಭೋಗಿ ಸಮತೋಲನದ ಮೇಲೆ ಬೆಲೆ ಅನ್ನೋದು ಕೂಡ ಒಂದು ಪರಿಣಾಮವನ್ನ ಬೀರುತ್ತೆ. ಅದೇ ರೀತಿಯಾಗಿ ಆದಾಯನೂ ಕೂಡ ಅಷ್ಟೇ. ಏನು ಅನುಭೋಗಿ ಕಡೆ ನಮ್ ಕಡೆ ಈಗ ದುಡ್ಡು ಹೆಚ್ಚಿಗೆ ಇದೆ ಅಥವಾ ನಮ್ ಹೆಚ್ಚಿನ ದುಡ್ಡನ್ನ ದುಡಿತೀನಿ, ನಮ್ ಕಡೆ ಖರ್ಚು ಮಾಡ್ಲಿಕ್ಕೆ ಇರುವಂತಹ ದುಡ್ಡು ಅನ್ನೋದು ದುಡ್ಡಿನ ಪ್ರಮಾಣ ಅಧಿಕವಾಗಿತ್ತು ಅಂದ್ರೆ ಏನ್ ಮಾಡ್ತೀನಿ, ಅಧಿಕ ಪ್ರಮಾಣದ ಸರಕುಗಳನ್ನ ಅಥವಾ ಬೆಲೆ ಬಾಳುವ ಸರಕುಗಳನ್ನ ಕೊಳ್ಳುತ್ತೀನಿ. ಒಂದ್ ವೇಳೆ ಆದಾಯ ಕಡಿಮೆ ಇದೆ, ನನ್ ಕಡೆ ಇರೋದೇ 10 ರೂಪಾಯಿ, ವಸ್ತುಗಳ ಸರಕುಗಳ ಬೆಲೆ ಇರೋದೇ ಒಂದ್ 100 ರೂಪಾಯಿ ಅಂದ್ರೆ ನಾ ಏನ್ ಕೊಳ್ಳಿಕ್ಕೆ ಸಾಧ್ಯ ಅಂತ. ಹೌದಿಲ್ಲ, ಆ ಉದ್ದೇಶಕ್ಕಾಗಿ ಆದಾಯ ಅನ್ನೋದು ಕೂಡ ಅನುಭೋಗಿಯ ಒಂದು ಸಮತೋಲನದ ಮೇಲೆ ಪರಿಣಾಮ ಅನ್ನೋದು ಬೀರ್ತೈತಿ. ಆದಾಯ ಹೆಚ್ಚಾದಂಗ ಅನುಭೋಗಿ ಸರಕುಗಳ ಕೊಳ್ಳುವಂತಹ ಪ್ರಮಾಣವನ್ನ ಹೆಚ್ಚಿಗೆ ಮಾಡ್ತಾನ. ದುಡ್ಡು ಹೆಚ್ಚಿಗೆ ಇತ್ತಂದ್ರೆ ನೀವು ಅದನ್ನ ತಗೊಂಡೆ ಇದನ್ನ ತಗೊಂಡೆ ಅನ್ನೋದನ್ನ ತಗೊಳ್ತಾ ಇರ್ತೀರಿ. ಕಾರ್ ತಗೊಂಡು, ಬೈಕ್ ತಗೊಂಡು, ನೆಕ್ಲೆಸ್ ತಗೊಂಡು. ಹೌದಿಲ್ಲ, ಒಂದ್ ವೇಳೆ ದುಡ್ಡೇ ಇಲ್ಲ ಅಂದ್ರೆ ಏನ್ ಮಾಡ್ತೀರಿ, ಉಣ್ಣಾಕಾದ್ರ ಸಾಕಪ್ಪ, ಉಡಾಕಾರ ಸಾಕಪ್ಪ ಅನ್ನೋ ಲೆವೆಲ್ಗೆ ಥಿಂಕ್ ಮಾಡ್ತೀರಿ. ಹೌದಿಲ್ಲ, ಆ ರೀತಿಯಾಗಿ ಆದಾಯನೂ ಕೂಡ ಅನುಭೋಗಿಯ ಒಂದು ಸಮತೋಲನದ ಮೇಲೆ ಪರಿಣಾಮವನ್ನ ಬೀರ್ತದೆ. ಅದೇ ರೀತಿಯಾಗಿ ಪ್ರತಿನಿಧಾನದ ಪರಿಣಾಮ. ಏನು ಪ್ರತಿನಿಧಾನದ ಪರಿಣಾಮ ಅಂತ ಆದ್ರೆ, 2 ಮಾರ್ಕರ್ ನನ್ನ ಕಡೆ ಇವೆ, 2 ಮಾರ್ಕರ್ ಇದೆ. 2 ಮಾರ್ಕರ್ ಬೆಲೆನೂ ಕೂಡ ಎಷ್ಟು, 50 ರೂಪಾಯಿ. ಈ ಮಾರ್ಕರ್ ಬೆಲೆನೂ ಕೂಡ 50 ಆದ್ರೆ ಈ ಮಾರ್ಕರ್ ಬೆಲೆನೂ ಕೂಡ 50 ಅಂತ ಇಟ್ಕೊಳ್ಳೋಣ. ಅರ್ಥಾತ್ ಒಂದ್ ವೇಳೆ ಈ ಮಾರ್ಕರ್ ಅಂದ್ರೆ ಈ ಕಡೆ ಇರೋ ಮಾರ್ಕರ್ ಬೆಲೆ 50 ಇದ್ದು ಒಂದು 10 ರೂಪಾಯಿ ಕಡಿಮೆ ಆಯ್ತಪ್ಪ. ಬಟ್ ಈ ಮಾರ್ಕರ್ ಬೆಲೆ 50 ಇದ್ದು 50 ಇದೆ, ಈ ಮಾರ್ಕರ್ ಬೆಲೆ ಅಷ್ಟೇ 50 ಇದ್ದು ಒಂದು 40 ಆಯ್ತು ಅಂತ ಆದ್ರೆ, ಅಂದ್ರೆ 10 ರೂಪಾಯಿ ಕಡಿಮೆ ಆಯ್ತು ಅಂದ್ರೆ ನಮ್ಗೆ ಅಗ್ಗವಾಗಿ ಅಥವಾ ಕಡಿಮೆ ಬೆಲೆಗೆ ಸಿಗುವಂತಹ ಮಾರ್ಕರ್ ಅಥವಾ ಸರಕು ಯಾವುದು ಅಂದ್ರೆ ಇದು ಅಂತ ಹೇಳ್ತೀವಿ. ಹೌದಿಲ್ಲ, ಆ ರೀತಿಯಾಗಿ ಯಾವ ಸರಕಿನ ಬೆಲೆ ಅನ್ನೋದು ಕಡಿಮೆ ಆಗುತ್ತಲ್ಲ ಆ ಸರಕನ್ನ ಹೆಚ್ಚಿಗೆ ಕೊಳ್ಳುತ್ತೀವಿ. ಹೌದಿಲ್ಲ, ಅಂದ್ರೆ ಒಂದ್ 2 ಸರಕು ಇದೆ ಅಂದ್ರೆ ಒಂದು ಸಕ್ಕರೆ ಇದೆ ಅಂತ ಆದ್ರೆ ಒಂದು ಬೆಲ್ಲ ಇದೆ ಅಂತ ತಗೊಳ್ಳೋಣ. ಅರ್ಥ ಆಯ್ತು. ಬೆಲ್ಲದ ರೇಟು ಸಕ್ಕರೆಗಿಂತ ಕಡಿಮೆ ಆದ್ರೆ ನಾವು ಬೆಲ್ಲ ತಗೊಳ್ತೇವೆ ಹೆಚ್ಚಾಗಿ. ಏನಾದ್ರೂ ಫಂಕ್ಷನ್ ಇದ್ದಾಗ ಸ್ವೀಟ್ ಗೀಟ್ ಮಾಡ್ಬೇಕಂತ ಆದ್ರೆ ಸಿಹಿ ಪದಾರ್ಥಗಳನ್ನು ಮಾಡ್ಲಿಕ್ಕೆ ಸಕ್ಕರೆ ಬದಲಿ ಬೆಲ್ಲವನ್ನು ಯೂಸ್ ಮಾಡ್ತೇವೆ ಕೆಲವೊಂದು. ಹೌದಿಲ್ಲ, ಒಂದ್ ವೇಳೆ ಬೆಲ್ಲದ ರೇಟು ಡೌನ್ ಆಗಿದೆ ಆದ್ರೆ ಸಕ್ಕರೆ ರೇಟ್ ಯಾವುದೇ ರೀತಿಯಾಗಿ ಡೌನ್ ಆಗಲ್ಲ. ಆ ರೀತಿಯಾಗಿ ನಮ್ಗೆ ಅಗ್ಗವಾಗಿ ಅಥವಾ ಕಡಿಮೆ ಬೆಲೆಗೆ ಸಿಗುವಂತ ಸರಕು ಆಗಿ ಯಾವ್ದು ಕಾಣುತ್ತೆ ಅಂದ್ರೆ ಬೆಲ್ಲ. ಇದನ್ನೇ ನಾವೇನಂತ ಕರಿತೀವಿ, ಪ್ರತಿನಿಧಾನದ ಪರಿಣಾಮ ಅಂತ ಕರಿತೀವಿ. ಅರ್ಥಾತ್ ಒಂದು ಸರಕಿನ ಬೆಲೆ ಅನ್ನೋದು ಸ್ಥಿರವಾಗಿದ್ದು ಇನ್ನೊಂದು ಸರಕಿನ ಬೆಲೆ ಕಡಿಮೆ ಆಯ್ತು ಅಥವಾ ಅಗ್ಗವಾಗಿತ್ತು ಅಂದಾಗ ಅಗ್ಗವಾದ ಸರಕನ್ನ ಹೆಚ್ಚಿಗೆ ಕೊಂಡು ಏನು ಅಂದ್ರೆ ಬೆಲೆ ಅನ್ನೋದು ಸ್ಥಿರವಾಗಿರುತ್ತಲ್ಲ ಆ ಸರಕನ್ನ ಕಡಿಮೆ ಪ್ರಮಾಣದ ಕೊಳ್ತೀವಿ. ಆ ಮೂಲಕ ಏನಾಗುತ್ತೆ, ಅನುಭೋಗಿ ಅನ್ನೋದು ಸಮತೋಲನವನ್ನ ಸಾಧನೆ ಮಾಡ್ತಾನ. ಅದಿಲ್ಲ, ಸಾಧಿಸ್ತಾನ. ಅದನ್ನ ಏನಂತ ಕರಿತೀವಿ, ಪ್ರತಿನಿಧಾನದ ಪರಿಣಾಮ. ಈ ರೀತಿಯಾಗಿ ಅನುಭೋಗಿಯ ಒಂದು ಸಮತೋಲನದ ಮೇಲೆ ಅನುಭೋಗಿಯ ಅಧಿಕ ತೃಪ್ತಿಯನ್ನು ಪಡೆಯಲಿಕ್ಕೋಸ್ಕರ ಈ ಬೆಲೆಯ ಪರಿಣಾಮ ಆಗಿರ್ಬೋದು, ಆದಾಯದ ಪರಿಣಾಮ ಆಗಿರ್ಬೋದು, ಅದೇ ರೀತಿಯಾಗಿ ಪ್ರತಿನಿಧಾನದ ಪರಿಣಾಮ ಕೂಡ ಅನುಭೋಗಿಯ ಸಮತೋಲನದ ಮೇಲೆ ಪರಿಣಾಮವನ್ನ ಬೀರ್ತವೆ. ಬಂಧುಗಳೇ, ಇದನ್ನ ನಾವೇನ್ ನೋಡಿದ್ವಿಪ್ಪ ಅಂದ್ರೆ ಸ್ಥಾನಸೂಚಕ ದೃಷ್ಟಿಕೋನದಲ್ಲಿ ಔದಾಸೀನ ವಕ್ರರೇಖೆಯನ್ನು ನೋಡಿದ್ವಿ. ಅದನ್ನ ಯಾರ್ಯಾರು ತಿಳಿಸ್ಕೊಟ್ರು ಅಂತ. ಅರ್ಥಾತ್ ಯಾರ್ಯಾರು ತಿಳಿಸ್ಕೊಟ್ರು, ಇರ್ವಿಂಗ್ ಫಿಶರ್ ಆಗಿರ್ಬೋದು, ಎಜ್ವರ್ತ್ ಆಗಿರ್ಬೋದು, ಅದೇ ರೀತಿಯಾಗಿ ಸ್ಲಿಟಸ್ಕಿ ಆಗಿರ್ಬೋದು, ಮತ್ತೆ ಪ್ಯಾರಟೋ ಆಗಿರ್ಬೋದು, ಹಿಕ್ಸ್ ಆಗಿರ್ಬೋದು, ಮತ್ತೆ ಅಲೇನು ಇವರೆಲ್ಲ
ಔದಾಸೀನ ವಕ್ರ ರೇಖೆ ಮತ್ತು ಸ್ಥಾನಸೂಚಕದ ದೃಷ್ಟಿಕೋನದ ಬಗ್ಗೆ ನೋಡಿದ್ವಿ. ಅದೇ ರೀತಿಯಾಗಿ ಬಜೆಟ್ ರೇಖೆಯನ್ನ ನೋಡಿದ್ವಿ. ಅದೇ ರೀತಿಯಾಗಿ ಅನುಭೋಗಿ ಅಧಿಕ ತೃಪ್ತಿನ ಹೊಂದಬೇಕಪ್ಪ ಅಥವಾ ಅನುಭೋಗಿ ಒಂದು ಹೆಚ್ಚಿನ ದೃಷ್ಟಿಕೋನವನ್ನ ಪಡಿಬೇಕಂತಂದ್ರೆ ಬೆಲೆಯ ಪರಿಣಾಮ ಆಗಿರ್ಬೋದು, ಆದಾಯದ ಪರಿಣಾಮ ಆಗಿರ್ಬೋದು, ಪ್ರತಿನಿಧಾನದ ಪರಿಣಾಮ ಕೂಡ ಅನುಭೋಗಿಯ ಒಂದು ಸಮತೋಲನದ ಮೇಲೆ ಬೀರ್ತಾವ ಅನ್ನೋದನ್ನ ಕೂಡ ನೋಡಿದ್ವಿ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಸಿದ್ಧಾಂತಗಳನ್ನ ಹೇಳ್ತೀನಿ. ಏನು ಸ್ಯಾಮ್ಯುಯಲ್ಸನ್ ಅವರ ಅಭಿವ್ಯಕ್ತಿ ಒಲವಿನ ಸಿದ್ಧಾಂತ ಆಗಿರ್ಬೋದು, ಅದೇ ರೀತಿಯಾಗಿ ಹಿಕ್ಸ್ ಅವರ ತಾರ್ಕಿಕ ನಿರ್ಣಯ ಸಿದ್ಧಾಂತ, ಪ್ರಬಲ ದುರ್ಬಲ ನಿರ್ಣಯ ಸಿದ್ಧಾಂತ ಆಗಿರ್ಬೋದು, ಅದೇ ರೀತಿಯಾಗಿ ಹಿಕ್ಸ್ ರವರ ದುರ್ಬಲ ಮತ್ತು ಪ್ರಬಲ ನಿರ್ಣಯ ಸಿದ್ಧಾಂತ ಆಯ್ತು. ಅದೇ ರೀತಿಯಾಗಿ ಜಂಬುಗಾರರ ಪರಿಣಾಮ, ವೆಬ್ಲೆನ್ನ ಪರಿಣಾಮ, ಅದೇ ರೀತಿಯಾಗಿ ಮತ್ತೆ ಇನ್ನು ನೆಕ್ಸ್ಟ್ ಬರ್ತಾ ಹೋಗ್ತವೆ. ಏನಂದ್ರೆ NM ಸೂಚಿ ಅಂತ ಬರುತ್ತೆ, ಅಂದ್ರೆ ಮಿಲ್ಟನ್ ಫ್ರೀಡ್ಮನ್ ಮತ್ತೆ LT ಸಾವೇಜ್ ಅವರ NM ಸೂಚಿ. ಈ ರೀತಿಯಾಗಿ ಒಂದು 4-5 ಸಿದ್ಧಾಂತಗಳು ಇದಾವೆ. ಆ ಸಿದ್ಧಾಂತಗಳನ್ನ ನಾನು ಹೇಳಿದೆ ಅಂದ್ರೆ ಈ ಅನುಭೋಗಿ ವರ್ತನೆ ಸಿದ್ಧಾಂತ ಅನ್ನೋ ಒಂದು ಚಾಪ್ಟರ್ ಏನಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿಯನ್ನ ನಿಮಗೆ ನಾನು ತಲುಪಿಸಿದಂತಾಗುತ್ತೆ. ಅದನ್ನ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಹೇಳ್ತೀನಿ. ಇದುವರೆಗೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ವೋ ಅದು ಅಷ್ಟು ಬೇಗ ಆಗಿ ನಾ ಮಾಡುವಂತಹ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆಲ್ಲರಿಗೂ ಬಂದು ಸೇರುತ್ತೆ ಅನ್ನುವಂತಹ ಒಂದು ಹೇಳುತ್ತಾ, ಅದೇ ರೀತಿಯಾಗಿ ನೀವು ಕಮೆಂಟ್ ಮಾಡಿದ್ರೆ ಈ ಅನುಭೋಗಿ ವರ್ತನೆ ಸಿದ್ಧಾಂತ ಆದ್ಮೇಲೆ ನಾ ಯಾವ ಟಾಪಿಕ್ ಬಗ್ಗೆ ಹೇಳಬೇಕು ಅನ್ನೋದು ನನಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನೀವು ಕಮೆಂಟ್ ಮಾಡದೆ ಸುಮ್ಮನೆ ನೋಡ್ಕೊ ಬಿಟ್ರೆ ಅದು ಯಾವುದೇ ರೀತಿಯಾಗಿ ನಿಮಗೆ ಆಗ್ಲಿ ಅಥವಾ ನಮಗೆ ಆಗ್ಲಿ ಯಾವುದೇ ರೀತಿಯ ಪ್ರಯೋಜನ ಆಗೋಲ್ಲ. ಯಾಕಂದ್ರೆ ನಿಮಗೆ ಏನ್ ಬೇಕು ಅನ್ನೋದನ್ನ ನಂಗೆ ಗೊತ್ತಿಲ್ಲ, ಅರ್ಥ ಆಯ್ತು. ನನಗೆ ಯಾವುದೇ ಸಿಲೆಬಸ್ ಅನ್ನ ಇಟ್ಕೊಂಡು ನಾ ಮಾಡ್ತಾ ಇಲ್ಲ. PUC ಇಂದ ಹಿಡಿದು PG ವರೆಗೂ, ಅಂದ್ರೆ UG ಆಗಿರ್ಬೋದು ಅಥವಾ ಡಿಗ್ರಿ ಸ್ಟೂಡೆಂಟ್ ಆಗಿರ್ಬೋದು, PUC ಸ್ಟೂಡೆಂಟ್ ಆಗಿರ್ಬೋದು, ಅಥವಾ ಈಗೇನು MA ಮಾಡ್ತಾ ಇದ್ದಲ್ಲ ಆ ವ್ಯಕ್ತಿಗಳಿಗೂ ಕೂಡ ಹೆಲ್ಪ್ ಆಗುವಂತಹ ರೀತಿಯಲ್ಲಿ ನಾ ಮಾಡಬೇಕು ಅನ್ನುವಂತ ಮಹದಾಶೆನ ಇಟ್ಕೊಂಡಿದ್ದೀನಿ. ಬಟ್ ಏನಪ್ಪಾ ಅಂದ್ರೆ ನಾನು ಎಲ್ಲ ಸಿಲೆಬಸ್ ಅನ್ನ ಸೂಕ್ಷ್ಮ ಅರ್ಥಶಾಸ್ತ್ರ ಆಗಿರ್ಬೋದು, ಸಮಗ್ರ ಅರ್ಥಶಾಸ್ತ್ರ ಆಗಿರ್ಬೋದು, ಸಾರ್ವಜನಿಕ ಅರ್ಥಶಾಸ್ತ್ರ ಆಗಿರ್ಬೋದು, ಅಭಿವೃದ್ಧಿ ಅರ್ಥಶಾಸ್ತ್ರ ಆಗಿರ್ಬೋದು, ಈ ರೀತಿಯಾಗಿ ಅರ್ಥಶಾಸ್ತ್ರದ ಎಲ್ಲ ವಿಷಯಗಳನ್ನ ಹೇಳ್ತೀನಿ. ಬಟ್ ಇವಾಗ ನಿಮ್ಗೆ ರೀಸೆಂಟ್ ಆಗಿ ಏನ್ ಬೇಕು, ಈಗ ಕೆಲವೊಬ್ರು ಎಕ್ಸಾಮ್ ಇರ್ತವೆ, ಅವರಿಗೆ ಇಂಥದ್ದು ಒಂದು ತಿಳಿದಿಲ್ಲ ಸರ್ ಅಂತ ಆದ್ರೆ ಆ ಟಾಪಿಕ್ ಬಗ್ಗೆ ಇಟ್ಕೊಂಡು ನಾನು ವಿಡಿಯೋ ಮಾಡಿ ಸೆಂಡ್ ಮಾಡ್ತೀನಿ. ನೆಕ್ಸ್ಟ್ ಅದನ್ನ ಹೊರತುಪಡಿಸಿ ಉಳಿದದ್ದು ಯಾವ್ದನ್ನ ಬಿಟ್ಟಿರ್ತೀನೋ ಅದನ್ನ ನೆಕ್ಸ್ಟ್ ಒಂದು ಮುಂಬರುವ ದಿನಮಾನಗಳಲ್ಲಿ ಹಾಕ್ತೀನಿ. ಬಟ್ ಏನಪ್ಪಾ ಅಂದ್ರೆ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ, ಆದಷ್ಟು ಬೇಗ ಹೆಲ್ಪ್ಫುಲ್ ಆಗುತ್ತೆ ಅನ್ನೋ ಉದ್ದೇಶದಿಂದಾಗಿ ನಾನು ಏನ್ ಹೇಳ್ತಾ ಇದ್ದೀನಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು.